ಓಕೆ, ಯಾರಿಗಾದ್ರೂ ಏನಾದ್ರೂ ಕ್ವೆಶನ್ಸು ಡೌಟ್ಸು ಇದ್ರೆ ಕೇಳಿ ಆಯ್ತಾ. ಅದಾದ್ಮೇಲೆ ಕಂಟಿನ್ಯೂ ವಿತ್ ದ ಸೆಷನ್. ಓಕೆ, ಬಂದ್ರು ರಕ್ಷಿತಾ, ದಿವ್ಯಾ. ಓಕೆ, ಏನಾದ್ರೂ ಕ್ವೆಶನ್ಸ್ ಇದೆಯಾ? ಏನಾದ್ರೂ ಕೇಳೋದಿತ್ತಾ, ಹೇಳೋದಿತ್ತಾ? ಓಕೆ, ಸೊ ಯಾರಿಗೂ ಏನು ಕ್ವೆಶನ್ಸ್ ಇಲ್ಲ ಅಂತಂದ್ರೆ ವಿಲ್ ಕಂಟಿನ್ಯೂ ಆಯ್ತಾ. ಸರಿ, ನೇರವಾಗಿ ಕೂತ್ಕೊಳ್ಳಿ, ರಿಲ್ಯಾಕ್ಸ್. ಈಗ ಓಂ ಮಂತ್ರವನ್ನು ಪಠಣೆ ಮಾಡೋಣ. ನಿಮ್ಮ ಬಲಗೈಯನ್ನ ಎದೆ ಮೇಲೆ ಇಟ್ಕೊಳ್ಳಿ, ಎಡಗೈಯನ್ನ ನಾಭಿಯ ಮೇಲೆ ಇಟ್ಕೊಳ್ಳಿ. ರಿಲ್ಯಾಕ್ಸ್. Inhale and chant Om mantra with me for 11 times. ರಿಲ್ಯಾಕ್ಸ್. ಈಗ ನಿಮ್ಮ ದೇಹದಲ್ಲಿ ಹಾಗೂ ದೇಹದ ಸುತ್ತ ಇರುವ ಕಂಪನಗಳನ್ನು ಗಮನಿಸ್ತಾ ಬನ್ನಿ. ಲೆಟ್ ಇಟ್ ಸಿಂಕ್ ಇನ್ ಟು ಯೋರ್ ಬಾಡಿ. ರಿಲ್ಯಾಕ್ಸ್. ಈಗ ನಿಮ್ಮ ಎರಡು ಕೈಗಳನ್ನು ಜೋಡಿಸಿ ಕಣ್ಣುಗಳು ಹಾಗೆ ಮುಚ್ಚಿರಲಿ. ಈಗ ಒಂದು ದೇವಿ ಮಂತ್ರವನ್ನು ಪಠಣೆ ಮಾಡೋಣ. ನನ್ನ ನಂತರ ಹೇಳಿ. ದೇವಿ ದೇಹಿ
परं ज्ञानम् देवि देहि परं सुखम् धनं देहि यशो देहि प्रसीदे हरिवल्लभे। देवि देहि परं ज्ञानम् देवि देहि परं सुखम् धनं देहि यशो देहि प्रसीदे हरिवल्लभे। ರಿಲ್ಯಾಕ್ಸ್. ಈ ಮಂತ್ರದ ಉಚ್ಚಾರಣೆಯಿಂದ ಆಗಿರುವಂತಹ ತರಂಗಗಳನ್ನು, ಕಂಪನಗಳನ್ನು ಗಮನಿಸ್ತಾ ಬನ್ನಿ. ರಿಲ್ಯಾಕ್ಸ್. ಈಗ ನಿಮ್ಮ ಎರಡೂ ಕೈಗಳನ್ನು ತೊಡೆಯ ಮೇಲೆ ಇಟ್ಕೊಳ್ಳಿ. ಈಗ ನಾವು ಪ್ರಾಣಾಯಾಮವನ್ನು ಮಾಡೋಣ. ಎಡಗೈಯಲ್ಲಿ ಚಿನ್ಮುದ್ರೆ ಅಂದ್ರೆ ನಿಮ್ಮ ಹೆಬ್ಬೆರಳನ್ನ ಮತ್ತೆ ತೋರ್ಬೆರಳನ್ನ ಸೇರಿಸಿ ಚಿನ್ಮುದ್ರೆ ಹಾಕಿ, ಬಲಗೈಯಲ್ಲಿ ನಾಸಿಕ ಮುದ್ರೆ. ಟೇಕ್ ಅ ಡೀಪ್ ಬ್ರೀತ್ ಇನ್. ನಿಧಾನವಾಗಿ ದೀರ್ಘವಾಗಿ ಎರಡೂ ಮೂಗಿನ ಹೊಳ್ಳೆಯಿಂದ ಉಸಿರನ್ನ ತಗೊಂತ ಬಲ ಮೂಗಿನ ಹೊಳ್ಳೆಯನ್ನು ಮುಚ್ಚಿ ಎಡ ಮೂಗಿನ ಹೊಳ್ಳೆಯಿಂದ ಎಕ್ಸೇಲ್ ಉಸಿರನ್ನ ಹೊರಗೆ ಹಾಕಿ. ಎಡಗಡೆಯಿಂದ ಇನ್ಹೇಲ್ ಒಳಗೆ ತಗೊಳ್ಳಿ, ಬಲಗಡೆಯಿಂದ ಎಕ್ಸೇಲ್ ಹೊರಗೆ ಬಿಡಿ. ಬಲಗಡೆಯಿಂದ ಇನ್ಹೇಲ್ ಒಳಗೆ ತಗೊಳ್ಳಿ, ಎಡಗಡೆಯಿಂದ ಎಕ್ಸೇಲ್ ಉಸಿರನ್ನ ಹೊರಗೆ ಬಿಡಿ. ಎಡಗಡೆಯಿಂದ ಇನ್ಹೇಲ್, ಬಲಗಡೆಯಿಂದ ಎಕ್ಸೇಲ್, ಬಲಗಡೆಯಿಂದ ಇನ್ಹೇಲ್, ಎಡಗಡೆಯಿಂದ ಎಕ್ಸೇಲ್. ಎಡಗಡೆಯಿಂದ ಇನ್ಹೇಲ್, ಬಲಗಡೆಯಿಂದ ಎಕ್ಸೇಲ್, ಎಡಗಡೆಯಿಂದ ಇನ್ಹೇಲ್, ಬಲಗಡೆಯಿಂದ ಇನ್ಹೇಲ್, ಎಡಗಡೆಯಿಂದ ಎಕ್ಸೇಲ್. ಇನ್ಹೇಲ್, exhale, inhale, exhale, inhale, exhale, inhale, exhale. Last count. Inhale, exhale, inhale,
Exhale. Release. ಈಗ ಪ್ರಾಣಾಯಾಮದ ಪರಿಣಾಮವಾಗಿ ನಿಮ್ಮ ಉಸಿರಾಟದಲ್ಲಿ ಆಗಿರುವಂತಹ ಬದಲಾವಣೆಗಳನ್ನು ಗಮನಿಸ್ತಾ ಬನ್ನಿ. ನಿಮ್ಮ ನಾಭಿಯವರೆಗೂ ಕೂಡ ಉಸಿರು ತಲುಪಿದೆ. ಇದರಿಂದ ನಿಮ್ಮ ಇಡೀ ದೇಹಕ್ಕೆ ನಾಡಿ ಶೋಧನ ಅಂದ್ರೆ ಎಲ್ಲ ನಾಡಿಗಳು 72,000 ನಾಡಿಗಳು ಕೂಡ ಫಿಲ್ಟರ್ ಆಗಿದೆ. ಅಲ್ಲಿದೆ ಎಲ್ಲ ಬ್ಲಾಕೇಜಸ್ ದೂರ ಆಗಿ ಸರಾಗವಾಗಿ ಪ್ರಾಣಶಕ್ತಿಯ ಸಂಚಲನ ಹಾಗೂ ನರಗಳಲ್ಲಿ ಕೂಡ ರಕ್ತದ ಸಂಚಲನ ಸರಿಯಾಗಿ ಆಗ್ತಾ ಇದೆ. ಇದರಿಂದ ಮಗುವಿನ ಕಡೆ ಹರಿಯುವಂತಹ ರಕ್ತ ಕೂಡ ಪರಿಶುದ್ಧವಾಗಿ ಎಲ್ಲ ಚೈತನ್ಯ ಸಮೇತ ನಿಮ್ಮ ಮಗುವನ್ನು ತಲುಪ್ತಾ ಇದೆ. ರಿಲ್ಯಾಕ್ಸ್. ನಿಮ್ಮ ಇಡೀ ದೇಹದಲ್ಲಿ ಆಗ್ತಾ ಇರುವಂತಹ ಸೆನ್ಸೇಷನ್ಸ್, ಬದಲಾವಣೆಗಳು ಎಲ್ಲವನ್ನ ಗಮನಿಸಿ. ಈಗ ಯಾರಾದ್ರೂ ಮಲ್ಕೊಂಡು ಮಾಡೋದಿದ್ರೆ, ತುಂಬಾ ಹೊತ್ತು ಕುತ್ಕೊಳ್ಳೋಕೆ ಆಗೋಲ್ಲ ಅಂತಂದ್ರೆ ಮಲಗಿ ಕೂಡ ಈ ಮೆಡಿಟೇಷನ್ ಮಾಡಬಹುದು. ಈಗ ಧ್ಯಾನವನ್ನು ಮಾಡೋಣ. ಕುಳಿತುಕೊಂಡು ಮಾಡುವಂಥವ್ರು ನಿಮ್ಮ ಎರಡೂ ಕೈಗಳನ್ನ ತೊಡೆ ಮೇಲೆ ಇಟ್ಕೊಳ್ಳಿ. ಅಂಗೈಗಳು ಆಕಾಶ ನೋಡುವಂತಿರಲಿ. ದಿಸ್ ಇಸ್ ಮಹಾಮುದ್ರಾ. ಇದರ ಅರ್ಥ ಯು ಆರ್ ರಿಸೆಪ್ಟಿವ್ ಟು ದ ಎನರ್ಜೀಸ್. ನೀವು ಯೂನಿವರ್ಸಲ್ಲಿ ಇರುವಂತಹ ಸಕಾರಾತ್ಮಕ ಶಕ್ತಿಗಳನ್ನ ರಿಸೀವ್ ಮಾಡ್ಕೊಳ್ಳೋಕೆ ತಯಾರಿದ್ದೀರಾ ಅನ್ನುವಂತಹ ಭಾವನೆ. ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮಾಡ್ಕೊಳ್ಳಿ, ಉದ್ದೇಶ ಸೆಟ್ ಮಾಡಿ. ಯಾವ ಕಾರಣಕ್ಕಾಗಿ ನೀವು ಈ ಧ್ಯಾನ ಮಾಡ್ತಾ ಇದ್ದೀರಾ, ಯಾವ ಕಾರಣಕ್ಕೆ ಇವತ್ತು ನೀವು ಈ ತರಗತಿಯನ್ನು ಅಟೆಂಡ್ ಮಾಡ್ತಾ ಇದ್ದೀರಾ. ಮೊದಲನೇದಾಗಿ ನೆನಪು ಮಾಡ್ಕೊಳ್ಳಿ, ಈ ತರಗತಿಗಳನ್ನು ಸೇರ್ಕೊಳ್ಳೋಕ್ಕೂ ಮುಂಚೆ ನಿಮ್ಮ ಮನಸ್ಥಿತಿ ಅಥವಾ ಪರಿಸ್ಥಿತಿಗಳು ಯಾವ ರೀತಿ ಇತ್ತು, ಅಥವಾ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಕನ್ಫ್ಯೂಷನ್ಸ್ ಇದ್ರೆ, ಭಯಗಳಿದ್ರೆ, ಏನೇನಿತ್ತು ಆಗಿನ ಸ್ಥಿತಿ, ಹಾಗೂ ಬರ್ತಾ ಬರ್ತಾ ತರಗತಿಗಳನ್ನು ಅಟೆಂಡ್ ಮಾಡ್ತಾ ನೀವು ನಿಮ್ಮ ಜೀವನದಲ್ಲಿ ಮಾಡಿರುವ ಬದಲಾವಣೆಗಳನ್ನು ಕೂಡ ಗಮನಿಸ್ತಾ ಬನ್ನಿ. ಅದರಿಂದ ನಿಮಗೆ ಆಗಿರುವ ಉಪಯೋಗಗಳು, ಇದನ್ನು ಕೂಡ ನೆನಪು ಮಾಡ್ಕೊಳ್ತಾ ಬನ್ನಿ. ನೀವು ಕಲಿತ ಹೊಸ ವಿಷಯಗಳನ್ನು ನೆನಪು ಮಾಡ್ಕೊಳ್ತಾ ಬನ್ನಿ. ಈ ಎಲ್ಲದರಿಂದ ನಿಮಗೆ ನೀವೇ ಎಷ್ಟೋ ಉಪಯೋಗಗಳನ್ನು ಪಡ್ಕೊಂಡಿದ್ದೀರ. ನಿಮ್ಮ ಡೆಡಿಕೇಶನ್ ಇಂದ, ನಿಮ್ಮ ಡಿಟರ್ಮಿನೇಷನ್, ನಿಮ್ಮ ಚಾಕಚಕ್ಯತೆಯಿಂದ, ನಿಮ್ಮ ಚಾತುರ್ಯದಿಂದ, ನಿಮ್ಮ ಶಿಸ್ತಿನಿಂದ ನೀವು ನಿಮ್ಮ ಜೀವನದಲ್ಲಿ ಎಷ್ಟೋ ಬದಲಾವಣೆಗಳನ್ನು ಮಾಡಿಕೊಂಡು ಅದರಿಂದ ನಿಮಗೆ ಯಾವ ಯಾವ ರೀತಿಯಲ್ಲಿ ಉಪಯೋಗ ಆಗಿದೆ ಅನ್ನೋದನ್ನು ನೆನಪು ಮಾಡ್ಕೊಳ್ಳಿ. ಆ್ಯಂಡ್ ಅಪ್ರಿಷಿಯೇಟ್ ಯೋರ್ ಸೆಲ್ಫ್, ಯೋರ್ ಎಫರ್ಟ್ಸ್, ಯೋರ್ ಆಕ್ಷನ್ಸ್. ನೀವು ನಿಮಗೋಸ್ಕರ ಮಾಡಿದ ಎಲ್ಲ ನಿರ್ಧಾರಗಳನ್ನು, ನಿಮ್ಮ ಮಗುವಿಗೋಸ್ಕರ ನೀವು ತೆಗೆದುಕೊಂಡ ಎಲ್ಲ ಸ್ಟೆಪ್ಸ್, ಆಕ್ಷನ್ಸ್, ಪ್ರತಿಯೊಂದು ನಿರ್ಧಾರಗಳನ್ನು ಗೌರವದಿಂದ, ಪ್ರೀತಿಯಿಂದ ನಿಮಗೆ ನೀವೇ ಅಪ್ರಿಷಿಯೇಟ್ ಮಾಡಿ. ರಿಲ್ಯಾಕ್ಸ್. Take a deep breath in. 1, 2, 3. Breathe out. 1, 2, 3, 4, 5. Breathe in. 1, 2, 3. Breathe out. 1, 2, 3, 4, 5. One more time. Breathe in.
1, 2, 3. Breathe out. 1, 2, 3, 4, 5. ರಿಲ್ಯಾಕ್ಸ್. ನಿಮ್ಮ ಇಡೀ ದೇಹವನ್ನ ರಿಲ್ಯಾಕ್ಸ್ ಮಾಡ್ತಾ ಬನ್ನಿ. ನೆತ್ತಿಯಿಂದ ಪಾದದವರೆಗೂ ಕೂಡ. ನಿಮ್ಮ ನೆತ್ತಿಯ ಭಾಗ ರಿಲ್ಯಾಕ್ಸ್ ಆಗಲಿ. ಕಣ್ಣುಗಳು, ಹುಬ್ಬು, ಮೂಗು, ಕೆನ್ನೆಗಳು, ಎರಡೂ ತುಟಿಗಳು, ಓರಲ್ ಕ್ಯಾವಿಟಿ, ನಿಮ್ಮ ಇಡೀ ಬಾಯಿಯನ್ನ ರಿಲ್ಯಾಕ್ಸ್ ಮಾಡಿ. ಒಸಡುಗಳನ್ನು, ನಾಲಿಗೆಯನ್ನು ಕೂಡ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಗದ್ದ, ಕುತ್ತಿಗೆಯ ಹಿಂಭಾಗ, ಎರಡು ಕಿವಿಗಳು ಕೂಡ ರಿಲ್ಯಾಕ್ಸ್ ಆಗಲಿ. ನಿಮ್ಮ ತೋಳುಗಳನ್ನು ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್ ಯೋರ್ ಶೋಲ್ಡರ್ಸ್, ಭುಜಗಳನ್ನು ರಿಲ್ಯಾಕ್ಸ್ ಮಾಡಿ. ಎರಡೂ ಕೈಗಳನ್ನು ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡಿ. ಎಡಗೈ ಹಾಗೂ ಬಲಗೈ ಎಲ್ಲ ಬೆರಳುಗಳನ್ನು ಕೂಡ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಎದೆಯ ಭಾಗ, ಹೊಟ್ಟೆಯ ಭಾಗ, ಹೊಟ್ಟೆಯ ಎಡಬದಿ, ಬಲಬದಿ, ನಾಭಿಯ ಭಾಗ, ಕೆಳಭಾಗ ರಿಲ್ಯಾಕ್ಸ್ ಆಗಲಿ. ಬೆನ್ನೆಲುಬನ್ನು ರಿಲ್ಯಾಕ್ಸ್ ಮಾಡಿ. ಸೊಂಟದ ಭಾಗ, ಕೆಳಭಾಗವನ್ನು ರಿಲ್ಯಾಕ್ಸ್ ಮಾಡಿ. Relax your pelvic region, pelvic floor muscles, pelvic bone intentionally. ನಿಮ್ಮ ಗರ್ಭಾಶಯ ಹಾಗೂ ಅದರ ಸುತ್ತ ಇರುವಂತಹ ಎಲ್ಲ ಅಂಗ ಪ್ರತ್ಯಂಗಗಳನ್ನು ಕೂಡ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಎರಡು ಕಾಲುಗಳನ್ನು ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡಿ. ಪಾದಗಳಲ್ಲಿ ರಿಲ್ಯಾಕ್ಸೇಷನ್ ಫೀಲ್ ಮಾಡಿ. ಕಾಲಿನ ಎಲ್ಲ ಬೆರಳುಗಳು ಕೂಡ ರಿಲ್ಯಾಕ್ಸ್ ಆಗಿದೆ. ನಿಮ್ಮ ಬಲಗೈಯನ್ನು ಎದೆ ಮೇಲೆ ಇಟ್ಕೊಳ್ಳಿ, ಎಡಗೈಯನ್ನು ನಾಭಿ ಮೇಲೆ ಇಟ್ಕೊಳ್ಳಿ. ಈಗ ನಿಮ್ಮ ಹೃದಯದಲ್ಲಿ ನಿಮ್ಮ ಮಗುವಿನ ಕಡೆಗೆ ಹಾಗೂ ನಿಮ್ಮ ಮೇಲೆ ಇರುವಂತಹ ಪ್ರೀತಿಯನ್ನು ನೆನಪು ಮಾಡ್ಕೊಳ್ಳಿ. ನಿಮ್ಮ ಕುಟುಂಬದ ಮೇಲೆ ಇರುವ ಪ್ರೀತಿಯನ್ನು ನೆನಪು ಮಾಡ್ಕೊಳ್ಳಿ. ನಿಮ್ಮನ್ನು ಪ್ರೀತಿಸುವವರನ್ನ ನೆನಪು ಮಾಡ್ಕೊಳ್ಳಿ ಹಾಗೂ ನೀವು ಪ್ರೀತಿಸುವವರನ್ನ ಕೂಡ ನೆನಪು ಮಾಡ್ಕೊಳ್ಳಿ. ಹೃದಯದಲ್ಲಿ ಯಾವುದೇ ಕಲ್ಮಶ ಇಲ್ಲದೆ ಇದ್ದಾಗ, ಪ್ರೀತಿಯೇ ತುಂಬಿರುವಾಗ ಹೃದಯದಲ್ಲಿ ಒಂದು ದೀಪ ಬೆಳಗುತ್ತೆ. ನಿಮ್ಮ ಹೃದಯದಲ್ಲಿ ಒಂದು ಜ್ಯೋತಿ ಪ್ರಜ್ವಲವಾಗಿ ಉರಿತಾ ಇರೋದನ್ನು, ಈ ಪ್ರೀತಿಯ ಜ್ಯೋತಿಯನ್ನು ವಿಜುವಲೈಸ್ ಮಾಡಿ, ಕಲ್ಪನೆ ಮಾಡ್ಕೊಳ್ತಾ ಬನ್ನಿ. ಅದೇ ರೀತಿ ನಿಮ್ಮ ನಾಭಿಯ ಕೆಳಭಾಗದಲ್ಲಿ, ಗರ್ಭಾಶಯ ಇರುವಂತಹ ಜಾಗದಲ್ಲಿ ನಿಮ್ಮ ಮಗು ಬೆಳೀತಾ ಇರೋದನ್ನು ಫೀಲ್ ಮಾಡ್ತಾ ಬನ್ನಿ. ಫಸ್ಟ್ ಟೈಮ್ ವೆನ್ ಯು ಗಾಟ್ ದ ಗುಡ್ ನ್ಯೂಸ್, ಆ ದಿನ, ಆ ಕ್ಷಣ ಆದಂತಹ ಅನುಭವಗಳನ್ನ ನೆನಪು ಮಾಡ್ಕೊಳ್ಳಿ, ಮೆಲುಕು ಹಾಕಿ. ಆ ಖುಷಿಯ ವಿಚಾರವನ್ನ ನೀವು ಹೇಗೆ ಸ್ವೀಕರಿಸಿದ್ರಿ? ಭಯ ಇತ್ತಾ, ಕನ್ಫ್ಯೂಷನ್ ಇತ್ತಾ, ಅಥವಾ ಕ್ಲಾರಿಟಿ ಇರಲಿಲ್ವಾ? ಕ್ಲಾರಿಟಿ ಇದ್ದವರು ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಥವಾ ಹೇಗೆ ಖುಷಿ ಪಟ್ರಿ? ಎಲ್ಲವನ್ನ ನೆನಪು ಮಾಡ್ಕೊಳ್ತಾ ಬನ್ನಿ. ಅದೇ ರೀತಿ ಮೊದಲನೇ ಸ್ಕ್ಯಾನಿಂಗ್ ಆಗಿರಬಹುದು. ನಿಮ್ಮ ಮಗುವನ್ನ, ಅದರ ಹೃದಯ ಬಡಿತವನ್ನ ನೀವು ಮೊದಲನೇ ಬಾರಿ ಕೇಳಿಸ್ಕೊಂಡಿದ್ದಾಗಿರಬಹುದು. ಆ ಕ್ಷಣ, ಆ ದಿನ ನಿಮಗೆ ಏನು ಅನುಭವ ಆಯಿತು? ನಿಮ್ಮ ಯಾವ ಪ್ರಯತ್ನಗಳು ಫಲ ಕೊಡ್ತು ಅಂತ ನಿಮಗೆ ಅನಿಸ್ತು? ಮಗುವಿಗೋಸ್ಕರ ನೀವು ಮಾಡಿದ ಎಲ್ಲ ಪ್ರಯತ್ನಗಳನ್ನು ಕೂಡ ನೆನಪು ಮಾಡ್ಕೊಳ್ಳಿ ಅಂಡ್ ಅಪ್ರಿಷಿಯೇಟ್ ಯೋರ್ ಎಫರ್ಟ್ಸ್. ನಿಮ್ಮನ್ನ ನೀವು ಖುಷಿಯಿಂದ ಪ್ರಶಂಸೆ ಪಡಿ. ನಿಮಗೆ ನೀವೇ ಪ್ರಶಂಸೆ ಮಾಡಿ. ಅಪ್ರಿಷಿಯೇಟ್ ಯೋರ್ ಸೆಲ್ಫ್, ಯೋರ್ ಎಫರ್ಟ್ಸ್.
ಯೋರ್ ಡೆಡಿಕೇಶನ್, ಯೋರ್ ಆಕ್ಷನ್ಸ್ ಎಲ್ಲದನ್ನು ಕೂಡ ನೆನಪು ಮಾಡ್ಕೊಳ್ಳಿ. ನಿಮ್ಮ ಯಾವ ಹೆಲ್ದಿ ಹ್ಯಾಬಿಟ್ಸ್ ನಿಮ್ಮ ಕನ್ಸೆಪ್ಷನ್ಗೆ ನೆರವಾಯಿತು, ನಿಮ್ಮ ಯಾವ ಒಳ್ಳೆಯ ಅಭ್ಯಾಸಗಳು ನಿಮ್ಮನ್ನ ಇಲ್ಲಿಯವರೆಗೂ ಕೂಡ ಇನ್ನು ಮುಂದೆನೂ ಕೂಡ ನಿಮ್ಮನ್ನ ನಿಮ್ಮ ಮಗುವನ್ನ ಕಾಪಾಡುತ್ತೆ. ರೆಕಗ್ನೈಸ್ ಈಚ್ ಅಂಡ್ ಎವ್ರಿ ಎಫರ್ಟ್ ಆಫ್ ಯು ಅಂಡ್ ಅಪ್ರಿಷಿಯೇಟ್. ಎವ್ರಿ ಸ್ಮಾಲ್ ಸ್ಟೆಪ್ ಇಸ್ ಅ ವೆರಿ ಬಿಗ್ ಸ್ಟೆಪ್ ಫಾರ್ ಯೋರ್ ಬೇಬಿ. ನಿಮ್ಮ ಚಿಕ್ಕ ಚಿಕ್ಕ ನಡೆಗಳು ಕೂಡ ನಿಮ್ಮ ಮಗುವಿಗೆ ತುಂಬಾ ದೊಡ್ಡ ಗಿಫ್ಟ್ ಅನ್ನ ಕೊಡುತ್ತೆ. ನಿಮ್ಮ ಮಗುವಿಗೆ ಇಡೀ ಜೀವನಕ್ಕೆ ಅತಿ ದೊಡ್ಡ ಉಡುಗೊರೆಯಾಗಿ ನಿಮ್ಮೆಲ್ಲ ಕೆಲಸಗಳು, ಕ್ರಿಯೆಗಳು, ಪ್ರಯತ್ನಗಳು, ಕಾರ್ಯಗಳು, ಕರ್ಮಗಳು ಕಾಂಟ್ರಿಬ್ಯೂಷನ್ ಕೊಡ್ತಾ ಹೋಗುತ್ತೆ. ನಿಮ್ಮ ಎಲ್ಲ ಜಾಗೃತ ಕಾನ್ಶಿಯಸ್ ಎಫರ್ಟ್ಸ್ ಅನ್ನ, ಜಾಗೃತ ಶಕ್ತಿಗಳನ್ನ, ಕೆಲಸಗಳನ್ನ ಮತ್ತೆ ನೆನಪು ಮಾಡ್ಕೊಳ್ತಾ ಬನ್ನಿ. ಈ ಎಲ್ಲ ಪ್ರಯತ್ನಗಳಿಂದ ನಿಮ್ಮ ಗರ್ಭಾಶಯ ಜಾಗೃತವಾಗಿದೆ. ಇಟ್ಸ್ ಅ ಕಾನ್ಶಿಯಸ್ ಕ್ರಿಯೇಷನ್ ಅಂಡ್ ದಿಸ್ ಇಸ್ ದ ಕಾನ್ಶಿಯಸ್ ಮದರ್ಹುಡ್, ಕಾನ್ಶಿಯಸ್ ಪ್ರೆಗ್ನೆನ್ಸಿ. ಈ ಜಾಗೃತ ಮಾತೃತ್ವಕ್ಕೆ ನಿಮ್ಮ ಕೊಡುಗೆಗಳನ್ನ ಹಾಗೆ ನೆನಪು ಮಾಡ್ಕೊಳ್ತಾ, ನಿಮ್ಮ ಗರ್ಭಾಶಯದಲ್ಲಿ ಒಂದು ದೀಪ ಬೆಳಗ್ತಾ ಇದೆ, ಒಂದು ಜ್ಯೋತಿ ಬೆಳಗ್ತಾ ಇದೆ ಅನ್ನೋ ಹಾಗೆ ವಿಜುವಲೈಸ್ ಮಾಡಿ. ಈ ಜ್ಯೋತಿಯನ್ನ ನಿಮ್ಮ ಮಗು ನೋಡ್ತಾ ಇದೆ and it is growing happily in your womb. It is safe, protected and is very happy inside your tummy. ನಿಮ್ಮ ಗರ್ಭಾಶಯದ ಒಳಗಡೆ ಅದು ಸುರಕ್ಷಿತವಾಗಿ ಬೆಳೀತಾ ಇದೆ, ಆರೋಗ್ಯವಾಗಿ ಬೆಳೀತಾ ಇದೆ, ಆನಂದವಾಗಿ ಬೆಳೀತಾ ಇದೆ. ಹ್ಯಾವ್ ಅ ವೆರಿ ಬ್ಯೂಟಿಫುಲ್ ಸ್ಮೈಲ್ ಆನ್ ಯೋರ್ ಫೇಸ್. ನಿಮ್ಮ ಮುಖದಲ್ಲಿ ಮಂದಹಾಸ ಇರಲಿ, ಎದೆಯಲ್ಲಿ ಆತ್ಮವಿಶ್ವಾಸ, ಪ್ರೀತಿ ಇರಲಿ. ಇದನ್ನ ಹಾಗೆ ಫೀಲ್ ಮಾಡ್ತಾ ಬನ್ನಿ. ನೀವು ಯಾವುದನ್ನ ಅನುಭವ ಮಾಡ್ತಿರೋ ನಿಮ್ಮ ಮಗು ಕೂಡ ಅದನ್ನೇ ಅನುಭವ ಮಾಡ್ತಾ ಇರುತ್ತೆ. ಫೀಲ್ ದಟ್ ಲವ್ ಟುವರ್ಡ್ಸ್ your baby. Send your love towards the baby. ದೀಪದಿಂದ ದೀಪ ಬೆಳಗಿಸೋ ಹಾಗೆ ನಿಮ್ಮ ಮನಸ್ಸಿನ ಜ್ಯೋತಿಯಿಂದ, ನಿಮ್ಮ ಗರ್ಭದ ಜ್ಯೋತಿಯಿಂದ ನೀವು ಬೆಳಗಿಸಿದಿರ. ನಿಮ್ಮ ಜ್ಞಾನದ ಜ್ಯೋತಿಯಿಂದ ನಿಮ್ಮ ಗರ್ಭದ ಜ್ಯೋತಿಯನ್ನ ಬೆಳಗಿಸಿದಿರ. ಈಗ ನಿಮ್ಮ ಎರಡೂ ಹುಬ್ಬುಗಳ ಮಧ್ಯೆ ಒಂದು ಜ್ಞಾನದ ಜ್ಯೋತಿ ಉರಿತಾ ಇರೋ ಹಾಗೆ ವಿಜುವಲೈಸ್ ಮಾಡಿ. ಬ್ರಹ್ಮ, ವಿಷ್ಣು, ಮಹೇಶ್ವರ ಈ ತ್ರಿಮೂರ್ತಿಗಳ ಶಕ್ತಿಯು ಕೂಡ ನಮ್ಮ ನಾಭಿಯಲ್ಲಿ, ಹೃದಯ ಭಾಗದಲ್ಲಿ ಮತ್ತು ಹಣೆಯ ಭಾಗದಲ್ಲಿ ನೆಲೆಸಿರುತ್ತೆ. ಈ ಮೂರು ಜ್ಯೋತಿಗಳನ್ನು ನೀವು ಅಬ್ಸರ್ವ್ ಮಾಡ್ತಾ ನೋಡ್ತಾ ಇರುವ ಹಾಗೆ ನಮ್ಮ ಬ್ರಹ್ಮನಾಡಿ, ವಿಷ್ಣು ನಾಡಿ, ಶಿವನಾಡಿ ಆಕ್ಟಿವೇಟ್ ಆಗ್ತಾ ಎಲ್ಲ ನಾಡಿಗಳು ಕೂಡ ಸರಿಯಾಗಿ ಕೆಲಸ ಮಾಡ್ತಾ ಹೋಗುತ್ತೆ. ಇದರಿಂದ ನಮ್ಮ ಪ್ರಾಣಶಕ್ತಿಯ ಸಂಚಲನ ನಮ್ಮ ಮಗುವಿನ ಕಡೆಗೆ ಸರಾಗವಾಗಿ ಆಗಿ ನಿಮ್ಮ ಮಗುವಿನ ಹಾಗೂ ನಿಮ್ಮ ಮಧ್ಯೆ ಇರುವಂತಹ ಪ್ಲಾಸೆಂಟಾ, ಅಂಬೆಲಿಕಲ್ ಕಾರ್ಡ್, ನಿಮ್ಮ ಮಗುವಿಗೆ ಕನೆಕ್ಟ್ ಆಗಿರುವಂತಹ ನಾಭಿಗೆ ಕನೆಕ್ಟ್ ಆಗಿರುವಂತಹ ಕರುಳಿನ ಬಳ್ಳಿ, ಈ ಎಲ್ಲವೂ ಕೂಡ ಆರೋಗ್ಯಪೂರ್ಣವಾಗಿದ್ದು ಸರಾಗವಾಗಿ ಶಕ್ತಿಯ ಸಂಚಲನ ನಿಮ್ಮ ಕಡೆಯಿಂದ ಮಗುವಿನ ಕಡೆಗೆ ಆಗಿ ನಿಮ್ಮ ಮಗುವಿನ ದೇಹದ ಎಲ್ಲ ಭಾಗಗಳಿಗೆ ತಲುಪ್ತಾ ಇದೆ ಅನ್ನೋ ಹಾಗೆ ವಿಜುವಲೈಸ್ ಮಾಡಿ. ನಿಮ್ಮ ಮಗುವಿನ ಹೊಟ್ಟೆಯ ಭಾಗ, ಲಿವರ್, ಪ್ಯಾಂಕ್ರಿಯಾಸ್, ಇಂಟೆಸ್ಟೈನ್, ನಿಮ್ಮ ಮಗುವಿನ ಹೃದಯದ ಭಾಗ, ಶ್ವಾಸಕೋಶ ಹಾಗೂ ನಿಮ್ಮ ಮಗುವಿನ ಅನ್ನನಾಳ, ಶ್ವಾಸನಾಳ, ನಿಮ್ಮ ಮಗುವಿನ ಮೆದುಳು, ನಿಮ್ಮ ಮಗುವಿನ ನರನಾಡಿಗಳಲ್ಲಿ ಕೂಡ ಶಕ್ತಿಯ ಪ್ರವಾಹ ಸಂಚಲನ ಆಗ್ತಾ ಮಗುವಿನ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಎಲ್ಲ ಪಂಚೇಂದ್ರಿಯಗಳು ಕೂಡ
ಸರಿಯಾಗಿ ಸರಿಯಾದ ಸಮಯದಲ್ಲಿ ಉತ್ತಮವಾಗಿ ಅತ್ಯುತ್ತಮವಾಗಿ ಆರೋಗ್ಯಪೂರ್ಣವಾಗಿ ಬೆಳೀತಾ ಇದೆ ಅನ್ನೋ ಹಾಗೆ ವಿಜುವಲೈಸ್ ಮಾಡ್ತಾ ಬನ್ನಿ. ಇದನ್ನ ಫೀಲ್ ಮಾಡ್ತಾ ಬನ್ನಿ. ನಿಮ್ಮ ಮಗು ಎಲ್ಲ ರೀತಿಯಲ್ಲಿ ಉತ್ತಮವಾಗಿ ಬೆಳೀತಾ ಇರೋದನ್ನ ಮತ್ತೊಮ್ಮೆ ಫೀಲ್ ಮಾಡ್ತಾ ಬನ್ನಿ. ರಿಲ್ಯಾಕ್ಸ್. ಹಾಗೂ ನೀವು ನಿಮ್ಮ ಮಗುವಿನಲ್ಲಿ ಇರಬೇಕು ಅಂತ ಅನ್ಕೊಂಡಿರುವಂತಹ ಎಲ್ಲ ಕ್ವಾಲಿಟೀಸ್, ಎಲ್ಲ ಕ್ಯಾರೆಕ್ಟರ್ಸ್ ಎಲ್ಲವನ್ನ ಕೂಡ ನೆನಪು ಮಾಡ್ಕೊಳ್ಳಿ. ಈಗ ನಿಮ್ಮ ಎರಡೂ ಕೈಗಳನ್ನ ರಬ್ ಮಾಡಿ ನಿಮ್ಮ ಹೊಟ್ಟೆಯ ಮೇಲೆ ಇಟ್ಟು ನಾನು ಹೇಳ್ಕೊಟ್ಟ ಹಾಗೆ ಹೇಳ್ತಾ ಬನ್ನಿ. ನನ್ನ ಮಗುವಿಗೆ ಬೇಕಾದ ದೈಹಿಕ, ಮಾನಸಿಕ, ಭಾವನಾತ್ಮಕ ಹಾಗೂ ಆಧ್ಯಾತ್ಮಿಕ ಚೈತನ್ಯ ಸಂಪೂರ್ಣವಾಗಿ ಸಿಕ್ಕಿದೆ. ನನ್ನ ಮಗು ಅನಂತವಾದ ಚೈತನ್ಯವನ್ನು ಹೊಂದಿದೆ. ನನ್ನ ಮಗು ನನ್ನ ದೇಹದಲ್ಲಿ ಆರೋಗ್ಯಪೂರ್ಣವಾಗಿ ಬೆಳೀತಾ ಇದೆ. ನನ್ನ ಮಗುವಿನ ಪಂಚಕೋಶಗಳು ಕೂಡ ಆರೋಗ್ಯಪೂರ್ಣವಾಗಿ ರಚನೆಯಾಗ್ತಾ ಇದೆ. ನನ್ನ ಮಗುವಿನ ಜೀವನದಲ್ಲಿ ಅಪಾರವಾದ ಆನಂದ, ಶಾಂತಿ, ನೆಮ್ಮದಿ ತುಂಬಿ ಹೋಗಿದೆ. ನಾನು ಹಾಗೂ ನನ್ನ ಮಗು ಸುರಕ್ಷಿತವಾಗಿದ್ದೇವೆ. Take a deep breath in. Breathe out through your mouth. ನಿಧಾನವಾಗಿ ದೀರ್ಘವಾಗಿ ಉಸಿರನ್ನು ಒಳಗೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನು ಆಚೆ ಹಾಕಿ. ಮತ್ತೊಮ್ಮೆ ದೀರ್ಘವಾಗಿ ಉಸಿರನ್ನು ಒಳಗೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನು ಆಚೆ ಹಾಕಿ. ರಿಲ್ಯಾಕ್ಸ್. ಈಗ ನಿಮ್ಮ ಎರಡು ಕೈಗಳನ್ನು ಉಜ್ಜಿ ನಿಮ್ಮ ಕಣ್ಣುಗಳ ಮೇಲೆ ಇಡಿ. ಧ್ಯಾನದಿಂದ ಬಂದ ಶಕ್ತಿಯನ್ನು ನಿಮ್ಮ ಕಣ್ಣುಗಳಿಗೆ ಹಾಗೂ ಕಳಿಸ್ತಾ ನಿಧಾನವಾಗಿ ವಾಪಸ್ ಬನ್ನಿ. ಎರಡು ಕೈಗಳನ್ನು ನೋಡಿ, ಭೂಮಿ ತಾಯಿಯನ್ನು ನೋಡಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. Okay. Yes. How are you feeling? If you want to share anything, you share ಮಾಡಬಹುದು. Good. Okay. Yes.
Yes, feeling good, relaxed, very nice. Okay. Yes. ಓಕೆ. ಸುವರ್ಣ ಅವರು, ವಿದ್ಯಾ ಅವರು, ನೇತ್ರ ಅವರು, ರಕ್ಷಿತಾ ಅವರು ರಿಪ್ಲೈ ಮಾಡಿದ್ದೀರಾ. ಓಕೆ. ಸೊ ಯಾರಿಗಾದ್ರೂ ಏನಾದ್ರೂ ನೆನ್ಪಾಯ್ತಾ ಅಂದ್ರೆ ಬಿಫೋರ್ ಅಟೆಂಡಿಂಗ್ ದ ಸೆಷನ್ಸ್ ಅಥವಾ ಬಿಫೋರ್ ಕನ್ಸೆಪ್ಷನ್ ಹೇಗಿತ್ತು, ಇವಾಗ ಹೇಗಿದೆ, ಸೊ ಮುಂದಿನ ಜೀವನದ ಬಗ್ಗೆ ನಿಮ್ಮ ಪರಿಕಲ್ಪನೆ ಆಗಿತ್ತು, ಈಗ ಹೇಗಿದೆ, ಏನಾದ್ರೂ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಾ? ಸೊ ಸಿ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ವಾಟ್ ಎವರ್ ದ ಪ್ರಾಕ್ಟೀಸಸ್ ವಿ ಆರ್ ಡೂಯಿಂಗ್, ಇದರಿಂದ ನಿಮಗೆ ಇಂಟರ್ನಲಿ ಕೆಲವೊಂದು ಚೇಂಜಸ್ ಆಗ್ತಾ ಇರುತ್ತೆ. ವೆನ್ ಯು ನೋಟಿಸ್ ಇಟ್, ಅವಾಗ ನಿಮಗೆ ಎಲ್ಲಾನು ಕಾನ್ಶಿಯಸ್ ಆಗಿ ಓ ನಾನು ಇದನ್ನ ಮಾಡಿದ್ದೀನಿ, ಇದರಿಂದ ಏನೋ ಪ್ರಯೋಜನ ಆಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನೀವು ಯಾವಾಗ ಆ ಎಫರ್ಟ್ನ ಅಪ್ರಿಶಿಯೇಟ್ ಮಾಡ್ತೀರಾ, ಮತ್ತೆ ಮಾಡೋಣ, ಇನ್ನೂ ಇದೇ ತರ ಪಾಸಿಟಿವ್ ಆಗಿ ಕೆಲಸಗಳನ್ನ ಮಾಡ್ತಾ ಹೋಗೋಣ ಅನ್ನುವಂಥ ಎನರ್ಜಿ ನಿಮ್ಗೆ ಮತ್ತೆ ಮತ್ತೆ ಬರ್ತಾ ಹೋಗುತ್ತೆ. ಸೊ ಅದೊಂದು ಸೆಲ್ಫ್ ಎಸ್ಟೀಮ್ ಅನ್ನೋದಿದೆಯಲ್ಲ, ಅಂದ್ರೆ ನಿಮ್ಮ ಮೇಲಿನ ನಿಮ್ಮ ನಂಬಿಕೆ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ನಿಮ್ಮ ಮೇಲೆ ನಿಮ್ಗೆ ಆತ್ಮವಿಶ್ವಾಸ ಆಗಿರ್ಬಹುದು, ಸೊ ಇದೆಲ್ಲ ನಿಜವಾಗ್ಲೂ ನಿಮ್ಮನ್ನ ತುಂಬಾ ಮುಂದೆ ಕರ್ಕೊಂಡು ಹೋಗುತ್ತೆ. ಆಯ್ತಾ? ಸೊ ಈ ಎಲ್ಲಾ ಪ್ರಾಕ್ಟೀಸಸ್ ನಿಮಗೆ ಮಾತ್ರ ಅಲ್ಲ, ನಿಮ್ಮ ಮಗುಗೂ ಕೂಡ ಒಂದು ರುಟೀನ್ನ ಸೆಟ್ ಮಾಡ್ತಾ ಇದೆ, ಒಂದು ಒಳ್ಳೆಯ ಸಕಾರಾತ್ಮಕ ವೈಬ್ರೇಷನ್ಸ್ ಕಂಪನಗಳನ್ನ ಸೆಟ್ ಮಾಡ್ತಾ ಇದೆ. ಸೊ ಏನಾಗುತ್ತೆ ಇದರಿಂದ ಅಂದ್ರೆ, ಅಕಸ್ಮಾತ್ ಮಗು ದೊಡ್ಡದಾಗ್ತಾ ಆಗ್ತಾ ಯಾವುದೋ ನೆಗೆಟಿವ್ ಪರ್ಸನ್ನ ಮೀಟ್ ಮಾಡಿದೆ ಅಂತ ಅನ್ಕೊಳ್ಳಿ. ಆಯ್ತಾ? ಒಂದು ಕೆಟ್ಟ ವಾತಾವರಣದಲ್ಲಿ ಯಾರೋ ಒಬ್ರು ಸಿಕ್ಬಿಡ್ತಾರೆ, ಅಥವಾ ಸ್ಕೂಲಲ್ಲೇ ಯಾರೋ ಬೇಡವಾಗಿದೆ ಅಂತ, ಅಂದ್ರೆ ಒಳ್ಳೆಯವರಲ್ಲ ಅನ್ನುವಂತಹ ಕ್ಯಾರೆಕ್ಟರ್ ಇರುವಂತವ್ರ ಜೊತೆ ಆಗ್ತಾರೆ ಅಂತ ಅನ್ಕೊಂಡ್ರು ಕೂಡ ನಿಮ್ಮ ಮಗುಗೆ ರೆಕಗ್ನೈಸ್ ಮಾಡಕ್ಕೆ ಬರುತ್ತೆ, ದಿಸ್ ಇಸ್ ನಾಟ್ ಗುಡ್ ಅಲ್ವಾ, ಈ ವ್ಯಕ್ತಿ ಒಳ್ಳೆಯವರಲ್ಲ, ಇವ್ರು ಮಾಡ್ತಾ ಇರೋದ್ ಸರಿ ಇಲ್ಲ, ನಾನು ಇವ್ರ ಜೊತೆಗೆ ಹೋದ್ರೆ ಏನೋ ಒಂಥರ ನಂಗೆ ಇಷ್ಟ ಆಗ್ತಾ ಇಲ್ಲ, ನನ್ನ ವೈಬ್ರೇಷನ್ಸ್ ಇವ್ರಿಗೆ ಮ್ಯಾಚ್ ಆಗ್ತಾ ಇಲ್ಲ ಅನ್ನೋದು ಆ ಮಗುಗೆ ಗೊತ್ತಾಗತ್ತೆ. ಆಯ್ತಾ? ಸೊ ಏನು ಈ ಗರ್ಭ ಸಂಸ್ಕಾರ ಪ್ರಾಕ್ಟೀಸ್ ಮಾಡ್ತಾ ಎಲ್ಲದರಿಂದ ಅಂದ್ರೆ ಆ ಎಲ್ಲ ಕೆಟ್ಟ ಅಭ್ಯಾಸಗಳಿಂದ ದೂರ ಇರ್ತಾರೆ ಮಕ್ಕಳು. ಆಯ್ತಾ? ಈ ಫೌಂಡೇಶನ್ ಇಲ್ಲೇ ಸೆಟ್ ಆಗ್ತಾ ಇದೆ, ಯಾಕಂದ್ರೆ ಅವರಿಗೆ ಆ ಕೆಟ್ಟ ವೈಬ್ರೇಷನ್ಸಿಗೆ ಮ್ಯಾಚಿಂಗೇ ಆಗತ್ತೆ. ಸೊ ಅವ್ರ ಆ ವೈಬ್ರೇಷನ್ ಅಲ್ಲಿ ಆ ಫ್ರೀಕ್ವೆನ್ಸಿಲ್ ವೈಬ್ರೇಟ್ ಆಗೋದೇ ಇಲ್ಲ ಅಲ್ವಾ. ಆ ಕೆಟ್ಟ ಅಭ್ಯಾಸಗಳು ಅಕಸ್ಮಾತ್ ಯಾರಾದ್ರೂ ಸ್ಪೆಸಿಫಿಕಲಿ ಬಂದು ಇಂಪೋಸ್ ಮಾಡಕ್ ಟ್ರೈ ಮಾಡಿದ್ರು ಇವರಿಗೆ ಅದು ಹಿಡಿಸಲ್ಲ, ಆ ಸರ್ಕಲ್ ಇಂದ ಹೊರಗೆ ಬಂದ್ಬಿಡ್ತಾರೆ. ಯಾವ ಇನ್ನರ್ ಸರ್ಕಲ್ ನೀವು ಈಗ ಅನುಭವಿಸ್ತಾ ಇದ್ದೀರಾ ಅಲ್ವಾ, ಸೊ ಯಾವ ವಾತಾವರಣವನ್ನ ನೀವು ಇಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ, ಹೇಗೆ ನೀವು ಒಬ್ರಿಗೊಬ್ರು ಕೇರ್ ಮಾಡ್ತೀರಾ, ಪ್ರೀತಿ ತೋರಿಸ್ತೀರಾ, ಆ, ಎಲ್ಲರೂ ಕಾನ್ಶಿಯಸ್ ಆಗಿ ಒಂದು ಪ್ರೆಗ್ನೆನ್ಸಿನ ಮಾಡ್ತಾ ಇದ್ದೀರಾ, ಇವಾಗಿಂದನೇ ಪೇರೆಂಟಿಂಗ್ ಕಲ್ತ್ಕೊಳ್ತಾ ಇದ್ದೀರಾ ಅಲ್ವಾ. ಸೊ ಇದೆಲ್ಲ ಪ್ರೀತಿ, ಸಹನೆ, ಮಮತೆ, ಈ ವಿಶ್ವಾಸ, ಇದೆಲ್ಲವನ್ನು ಕೂಡ ನೀವು ಇವಾಗ ಮಗುಗೆ ಕೊಡ್ತಾ ಇದ್ದೀರಾ ಅಲ್ವಾ. ಸೊ ಅದಕ್ಕೆ ಐ ಐ ರಿಯಲಿ ವಾಂಟ್ ಟು ಕಂಗ್ರ್ಯಾಚುಲೇಟ್ ಆಲ್ ಆಫ್ ಯು. ಇವಾಗ್ಲೇನೆ ರೈಟ್, ಮಗು ಹುಟ್ಟಿದ ಮೇಲೆ ಕಂಗ್ರ್ಯಾಚುಲೇಷನ್ಸ್ ಮಾಡೋದು ಅದು ಒಂದ್ ಕಡೆ ಆದ್ರೆ, ಇವಾಗ ನೀವೀಗ ಏನ್ ಎಫರ್ಟ್ ಹಾಕ್ತಾ ಇದ್ದೀರಾ ಇದಕ್ಕೆ ಕಂಗ್ರ್ಯಾಚುಲೇಷನ್ಸ್. ವಾಟ್ ಎವರ್ ದ ಸ್ಟೆಪ್ಸ್ ಯು ಆರ್ ಟೇಕಿಂಗ್, ಪ್ರತಿ ಸರಿನು ಅಕಸ್ಮಾತ್ ಒಂದ್ 4 ದಿನ ನಾನು ಕ್ಲಾಸ್ ಮಿಸ್ ಮಾಡಿದ್ರೆ ಯು ವಿಲ್ ಸ್ಟಾರ್ಟ್ ಫೀಲಿಂಗ್ ಲೈಕ್ ಓ ನಂಗೆ ವೈಬ್ರೇಷನ್ ಬೇಕು ಬೇಕು, ಎಲ್ಲ ಮಿಸ್ ಆಗ್ತಾ ಇದೆ, ಐ ಶುಡ್ ಕಮ್ ಬ್ಯಾಕ್ ಟು ದಿಸ್ ಅಲ್ವಾ. ಸೊ ಇದನ್ನ ಅಟ್ಲೀಸ್ಟ್ ನೀವು ಅದನ್ನ ರೆಕಗ್ನೈಸ್ ಮಾಡ್ತಾ ಇದ್ದೀರಾ ರೈಟ್. ಎಷ್ಟು ಜನಕ್ಕೆ ಫೀಲ್ ಆಗ್ತಾ ಇದೆ? ಸುಮ್ನೆ ಹೇಳ್ತಾ ಇದ್ದೀನ ನಾನು. ಐ ಯು ಫೀಲಿಂಗ್ ದಟ್? ನನಗ್ ಫೀಲ್ ಆಗ್ತಿದೆ ಮ್ಯಾಮ್. ಓಕೆ. ನಾನು ಆಕ್ಚುಲಿ ಆಫೀಸಲ್ಲಿ ಇರ್ತೀನಿ, ಅಟೆಂಡ್ ಆಗಕ್ ಸ್ವಲ್ಪ ಡಿಸ್ಟರ್ಬ್ ಆಗ್ತಿರುತ್ತೆ, ಬಟ್ ಸ್ಟಿಲ್ ನಾನು ವರ್ಕ್ ಮಾಡಿದ್ರು ಅಟ್ಲೀಸ್ಟ್ ನಾನು ಕೇಳಿಸ್ಕೋಬೇಕು ಅಂತ ಹೆಡ್ಫೋನ್ ಹಾಕೊಂಡು ವಿಡಿಯೋ ಆಫ್ ಮಾಡಾದ್ರೂ ನಾನು ಅಟೆಂಡ್ ಆಗ್ತಾ ಇದ್ದೀನಿ ಮ್ಯಾಮ್. ಎಸ್ ಬಿಕಾಸ್ ಅಟ್ ಎನಿ ಕಾಸ್ಟ್ ನಾನು ಕ್ಲಾಸ್ ಮಿಸ್ ಮಾಡ್ಕೊಳಕ್ ನನ್ಗೆ ಇಷ್ಟನೇ ಆಗ್ತಾ ಇಲ್ಲ. ಹೌದು. ಸೊ ಇದು ಒಂದು ಲೈವ್ ವೈಬ್ರೇಷನ್ ಫ್ರೀಕ್ವೆನ್ಸಿ ಏನ್ ತಲುಪ್ತಾ ಇರುತ್ತಲ್ವಾ. ಓಕೆ, ರೆಕಾರ್ಡಿಂಗ್ ಇನ್ನೊಂದ್ಸರಿ ನೋಡ್ಕೊಳ್ಳೋಣ ಬೇಕಾದ್ರೆ ಮಿಸ್ ಆದ್ರೆ, ಬಟ್ ಇದನ್ನ ಲೈವ್ ಆಗಿ ಎನರ್ಜಿ ಬರ್ತಿರುತ್ತಲ್ಲ, ಅದ್ ಬೇಕು ಬೇಕು ಎಸ್ ಮ್ಯಾಮ್. ಅನಿಸ್ತಾ ಇರುತ್ತೆ, ಲೈವ್ addict ಆದ್ರೇನೆ ಅದು ಚೆನ್ನಾಗಿರುತ್ತೆ. ಹೌದು. ಸೊ ಅದು ಒಂದು ಅಡಿಕ್ಷನ್ ಇದಾಗಿರುತ್ತೆ ಆಯ್ತಾ. ಇಟ್ಸ್ ಅ ಗುಡ್ ಅಡಿಕ್ಷನ್. ಕೆಲವೊಂದು ಅಡಿಕ್ಷನ್ಸ್ ಇರ್ಬೇಕು ನಮ್ಗೆ ಯಾವ್ದ್ರ ಬಗ್ಗೆ, ಒಳ್ಳೆ ವಿಷಯಗಳ ಬಗ್ಗೆ ಅಲ್ವಾ.
ಸೊ ಅದು ಇಟ್ಸ್ ಅ ವೆರಿ ಗುಡ್ ಅಡಿಕ್ಷನ್. ಥ್ಯಾಂಕ್ ಯು ನೇತ್ರ ಅವರೇ ಶೇರ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಮ್ಯಾಮ್. ಓಕೆ. ಸೊ ದಿವ್ಯಾ ಅವರಾಗ್ಲಿ, ನೇತ್ರ ಅವರಾಗ್ಲಿ, ರಕ್ಷಿತಾ ಅವರು, ಈ ಇಬ್ರು ರಕ್ಷಿತಾ ಇದ್ದಾರೆ, ಇವ್ರು ಯಾರಂತ ನಂಗೆ ವಿಡಿಯೋ ಆನ್ ಮಾಡಿದ್ರೆ ಗೊತ್ತಾಗುತ್ತೆ. ಓಕೆ. ಸೊ ರಕ್ಷಿತಾ ಅವರು ಅಷ್ಟೇ. ಅಂಡ್ ಇನ್ನೊಬ್ರು ವಿದ್ಯಾ, ರೈಟ್, ವಿದ್ಯಾ ಎಸ್ ಸಿ ನೀವಲ್ಲ ಅನ್ಸುತ್ತೆ. ಹಾ, ಇನ್ನೊಬ್ರು ವಿದ್ಯಾ. ಬಟ್ ಇವರೆಲ್ಲ ನನ್ನ ಪರ್ಸನಲ್ ಸೆಷನ್ಸ್ ಇಂದನೂ ಕೂಡ, ಕನ್ಸೆಪ್ಷನ್ ಜರ್ನಿ ಇಂದನೂ ಕೂಡ ಜೊತೆಗಿದ್ದವರು. ಐ ಫೀಲ್ ವೆರಿ ಹ್ಯಾಪಿ ಟು ಸಿ ಆಲ್ ಆಫ್ ಯು ಪೀಪಲ್, ಇವನ್ ಸುವರ್ಣ ಅವರು. ಅಲ್ವಾ? ಸೊ ಕನ್ಸೆಪ್ಷನ್ ಇನ್ನೇನು ಟ್ರೈ ಮಾಡ್ತಾ ಇರುವಾಗ, ಐ ವಿ ಎಫ್ ಟ್ರೈ ಮಾಡ್ತಾ ಇದ್ರು, ಅವಾಗೇನೆ ಇನ್ನ ಜಾಯ್ನ್ ಆಗಿದ್ರು ಅವರು ಕೂಡ. ಸೊ ತುಂಬಾ ಖುಷಿ ಆಗತ್ತೆ ನಿಮ್ಮನ್ನೆಲ್ಲ ಇಲ್ಲಿವರೆಗೂ ಚೆನ್ನಾಗಿ ಎಲ್ಲ ಪ್ರಾಕ್ಟೀಸಸ್ ಮಾಡೋದನ್ನ ನೋಡೋಕೆ ಕೂಡ. ರೈಟ್. ಏನ್ ಡಿಫ್ರೆನ್ಸ್ ಅನ್ಸುತ್ತೆ ನಿಮ್ಗೆ? ವಾಟ್ ಹ್ಯಾವ್ ಯು ಲರ್ನ್ಡ್? ಅಂದ್ರೆ ಆಮ್, ಏನು ಹೊಸ ವಿಷಯನ ಕಲ್ತಿದ್ದೀರಾ? ಅಂದ್ರೆ ಈಗ ಮುಂಚೆ ನಾನು ಮಾಡ್ತಾ ಇರ್ಲಿಲ್ಲ, ಬಟ್ ಈಗ ಮಾಡ್ತಾ ಇದ್ದೀನಿ ಅನ್ನುವಂಥ ಕೆಲವೊಂದು ಪ್ರಾಕ್ಟೀಸಸ್ನ ನನಗೆ ಇವತ್ತು ಶೇರ್ ಮಾಡ್ತಾ ಬನ್ನಿ. ಓಕೆ, ಹೇಳ್ತೀರಾ ಸುವರ್ಣ ಅವರೇ? ಫಸ್ಟ್ ಎಲ್ಲ ಇದು ಒಂದ್ ಸ್ವಲ್ಪ ಭಯ ಇತ್ತು, ಆಗುತ್ತೋ ಇಲ್ಲೋ ಅಂತ. ಹಾ ಫಸ್ಟ್ ಟೈಮ್ ಫೇಲ್ಯೂರ್ ಆಗಿತ್ತಲ್ಲ, ಹಾ ಅದಕ್ಕೆ ನೆಕ್ಸ್ಟ್ ಇದು ಏನಾಗುತ್ತೋ ಅಂತ ಗೊತ್ತಿಲ್ಲ. ಆಮೇಲೆ ನಿಮ್ ಕ್ಲಾಸ್ ಜಾಯ್ನ್ ಆದ್ಮೇಲೆ ಮತ್ತೊಂದ್ ಸ್ವಲ್ಪ ಪಾಸಿಟಿವಿಟಿ ಬಂತು, ಆಗತ್ತೆ ಅಂತ. ಅವಾಗಿಂದ ಒಂದ್ ಸ್ವಲ್ಪ ಚೇಂಜ್ ಹಾಕೊಂತಾನೆ ಬಂತು. ಅಂದ್ರೆ ಮೆಡಿಟೇಷನ್ ಎಲ್ಲ ಮಾಡ್ತಿರ್ಲಿಲ್ಲ. ಹ್ಮ್ ಮೆಡಿಟೇಷನ್ ಆಯ್ತು, ಯೋಗ ಕ್ಲಾಸ್ಗೂ ಜಾಯ್ನ್ ಆಗಿದ್ದೆ ನಾನು. ಬರೀ 2 ಕ್ಲಾಸ್ ಅಷ್ಟೇ ಜಾಯ್ನ್ ಹ್ಮ್ ಆಯ್ತು. ಆಮೇಲೆ ಕನ್ಫರ್ಮ್ ಆಯ್ತು 15 ಡೇಸ್ ಒಳಗೆ. ಓಕೆ, ವೆರಿ ಗುಡ್. ಆಮೇಲೆ ನಿಮ್ ಕ್ಲಾಸ್ ಇಂದ ಮತ್ ಪ್ರೆಗ್ನೆನ್ಸಿ ಬ್ಯಾಚಿಗೆ ಬಂದ್ಮೇಲೆ ಮತ್ತೆ ಮೆಡಿಟೇಷನ್ಸ್ ಆಗಿರ್ಬೋದು, ಮತ್ತ ನೀವ್ ಹೇಳ್ಕೊಡುವಂತ ಇದು ಪ್ರೆಗ್ನೆನ್ಸಿ ಒಳಗೆ ಏನೇನ್ ಇದು ಬರುತ್ತೆ, ಅವ್ನ ಹೆಂಗ್ ಇದು ಮಾಡ್ಬೇಕು ಅಂತ ಅವನ್ನೆಲ್ಲ ಇನ್ವಾಲ್ವ್ ಮಾಡ್ಕೊಂಡ್ಮೇಲೆ ಒಂದ್ ಸ್ವಲ್ಪ ಯಾವ್ದು ಭಯ ಇಲ್ಲ, ಹಾಗೆ ಆಗತ್ತೆ ಅಂತ. ಏನಿಲ್ಲ, ಡಾಕ್ಟರ್ಸ್ ಹೇಳ್ತಾರೆ ನ್ಯಾಚುರಲ್ ಕನ್ಸೆಪ್ಷನ್ ಆದಂಗ ಆಗಿದೆ ನಿಮ್ದು ಅಂತ. ವೆರಿ ಗುಡ್, ವೆರಿ ಗುಡ್. ಸೊ ಇದು ಬೇಕಾಗಿರೋದಲ್ವಾ? ಓಕೆ. ಅದಷ್ಟೇ, ಒಂದೇ ಪ್ರಾಬ್ಲಮ್, ಲೋ ಲೇಯಿಂಗ್ ಅಷ್ಟೇ ಇದು ಪ್ರಾಬ್ಲಮ್ ಇರೋದು, ಮತ್ತೆ ಬೇರೆ ಯಾವ್ದೂ ಇದಿಲ್ಲ. ಪ್ರೆಸೆಂಟ್ ಪರವಾಗಿಲ್ಲ, ಅದೇನ್ ತುಂಬಾ ತೊಂದರೆ ಮಾಡಲ್ಲ. ಸೊ ಮಗು ಗ್ರೋತ್ ಡೆವಲಪ್ಮೆಂಟ್ ಚೆನ್ನಾಗಿದ್ರೆ ಅದರಿಂದ ಏನೂ ತೊಂದರೆಗಳಿಲ್ಲ. ಜಸ್ಟ್ ನ್ಯಾಚುರಲ್ ಡೆಲಿವರಿಗೆ ಸ್ವಲ್ಪ ಅದು ಕಷ್ಟ ಆಗುತ್ತೆ ಅನ್ನೋದು ಬಿಟ್ರೆ ಇನ್ನೇನು ಇಲ್ಲ. ಆಯ್ತಾ? ಸೊ ಅದು ಬರ್ತಾ ಬರ್ತಾ ಮೇಲೆ ಹೋಗೋ ಚಾನ್ಸಸ್ ಖಂಡಿತವಾಗ್ಲೂ ಇದೆ. ಸೊ ಟಿಲ್ ಲಾಸ್ಟ್ ವೀಕ್ ತನಕನೂ ನಾವು ನೋಡೋಣ. ಅಕಸ್ಮಾತ್ ಹಂಗಾಗ್ಲಿಲ್ಲ ಅಂತಂದ್ರು ಅಫ್ಕೋರ್ಸ್ ಬೇರೆ ಆಪ್ಷನ್ ಖಂಡಿತವಾಗ್ಲೂ ಇದ್ದೇ ಇದೆ. ಬಟ್ ನಮ್ಗೇನು ಪ್ರಾಪರ್ ಆಗಿ ಮಗುವಿನ ಗ್ರೋತ್ ಅಂಡ್ ಡೆವಲಪ್ಮೆಂಟ್, ಅದಕ್ಕೆ ಸರಿಯಾಗಿ ನ್ಯೂಟ್ರಿಷನ್ ತರ್ಬೋದು, ಅದೆಲ್ಲಾನು ಆಗ್ತಾ ಇದ್ರೆ ವೆರಿ ಹ್ಯಾಪಿ. ಆಕ್ಚುಲಿ ಅದು ತುಂಬಾ ದೊಡ್ಡ ಪ್ರಾಬ್ಲಮ್ ಅಲ್ಲ. ಆಯ್ತಾ? ಎಷ್ಟೋ ಜನ ಅದನ್ನ ತುಂಬಾ ರಿಸ್ಕಿ ಅನ್ನೋ ಥರನೇ ಟ್ರೀಟ್ ಮಾಡ್ತಾರೆ. ಹಂಗಿದ್ರೂ ಮಗುವಿನ ಕಡೆಗೆ ಚೆನ್ನಾಗಿ ಎಲ್ಲ ಸಪ್ಲೈ ಆಗ್ತಾ ಇತ್ತು ಅಂದ್ರೆ ದಟ್ ಇಸ್ ರಿಯಲಿ ಗುಡ್. ಇಟ್ಸ್ ಓಕೆ, ಪರವಾಗಿಲ್ಲ. ಮಗು ಮಗು ಗ್ರೋತ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳಿ. ವೆರಿ ನೈಸ್. ಆಮೇಲೆ ಅದೊಂದು ಸಿಸ್ಟ್ ಇದೆ ಅಂತ ಲಾಸ್ಟ್ ಟೈಮ್ ಹೇಳಿದ್ರು. ಒಂದ್ ಸ್ವಲ್ಪ ಇದನ್ ಮೆನಿಫೆಸ್ಟೇಷನ್ ಮತ್ತ ಇದು ಅಫರ್ಮೇಶನ್ಸ್ ಎಲ್ಲಾ ಹೇಳಿದ್ಮ್ಯಾಗ ಈಗ ಮೊನ್ನೆ ಸ್ಕ್ಯಾನಿಂಗ್ ಮಾಡಿದ್ರು ಮಂಡೇ. ಹಾ ಅದೆಲ್ಲ ನಾರ್ಮಲ್ ಇದೆ, ಅದೊಂದ್ರೆ ಲೋ ಲಿಂಗ್ ಇದ್ದಷ್ಟು ಅದೇನ್ ಪ್ರಾಬ್ಲಮ್ ಇಲ್ಲ, ಹಾ ಅದೆಲ್ಲ ಕರೆಕ್ಟ್ ಇದೆ ಅಂತ. ಓಕೆ, ಸಿಸ್ಟ್ ಕೂಡ ಏನ್ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರ? ಇಲ್ಲ. ಓಕೆ, ವೆರಿ ಗುಡ್. ವೆರಿ ನೈಸ್. ಓಕೆ. ಸೊ ಇದೇ ಆಮೇಲೆ ರೀತಿ. ಕ್ಲಾಸ್ ಬಂದ್ರೆ ಮತ್ತೆ ಹಿಂಗ್ ನೀವು ಸೂಟಿ ಮಾಡಿದಾಗನು ಒಂದ್ ಸ್ವಲ್ಪ ಏನೋ ರಿಕಾರ್ಡಿಂಗ್ ಇದನ್ನ ಡೌನ್ಲೋಡ್ ಮಾಡ್ಕೊಂಡಿರ್ತೀನಿ ನಾನು ನಿಮ್ಮ ಎಲ್ಲ. ಹೌದು. ಅದೇ ಟೈಮ್ ಏನು 11 ಗಂಟೆ ಕ್ಲಾಸ್ ಇದೆ ಅಂತ. ಹೌದು, ಆ ಆ ಟೈಮಲ್ಲಿ ಟೈಮಿಂಗ್ ಕೇಳಿದ್ರೆ. ಮೆಡಿಟೇಷನ್ ಹಾ ಆ ಟೈಮಿಂಗ್ ಮೆಡಿಟೇಷನ್ ಅದು ಇದು ಮಾಡ್ಕೊಂತ ಕುಂತಿರ್ತೀನಿ 11 ರಿಂದ 12 ಗಂಟೆವರೆಗೆ. ಹಾ, ವೆರಿ ನೈಸ್. ಓಕೆ, ಗುಡ್ ಗುಡ್. ಓಕೆ. ಮತ್ತೆ ಯಾರು ಏನ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ಏನ್ ಚೇಂಜಸ್ ಆಗ್ತಾ ಇದೆ? ಸೊ ಬಿಫೋರ್ ಅಂಡ್ ಆಫ್ಟರ್. ಸುಮ್ಮನೆ ಜಸ್ಟ್ ಒಂದು ರಿಫ್ಲೆಕ್ಷನ್ ಅನ್ನೋ ಥರ. ಮ್ಯಾಮ್ ನಾನು ಅಂದ್ರೆ ನಾನು ಚೆಕ್ ಲಿಸ್ಟ್ ಏನ್ ಅಷ್ಟು ಫಾಲೋ ಮಾಡ್ತಿರ್ಲಿಲ್ಲ. ನೀವು ಒಂದ್ಸತಿ ಗ್ರೂಪ್ ಅಲ್ಲಿ ಕಳ್ಸಿದ್ಮೇಲೆ ಅದು ಸ್ನಾನ ಮಾಡ್ಬೇಕಾದ್ರೆ ಸಪ್ತ ನದಿದು ಮಂತ್ರ ಹೇಳ್ಕೊಳ್ಳೋದು, ಹೌದು. ಬೆಳಗ್ಗೆ ಎದ್ದಿದ ತಕ್ಷಣ ಭೂಮಿ ತಾಯಿಗೆ ಸಮುದ್ರ ವಸನೆ ಅದು ಮಾಡ್ತಾ ಇದ್ದೀನಿ. ಮತ್ತೆ ಕೃಷ್ಣ ಮಂತ್ರ, ಸಂತಾನ ಗೋಪಾಲ ಮಂತ್ರ ಅದನ್ನ ಹೇಳ್ತಾ ಇದ್ದೀನಿ. ಓಕೆ, ಗುಡ್. ಮತ್ತೆ ಇವಾಗ ಆಕ್ಚುಲಿ ಬ್ಲಡ್ ಟೆಸ್ಟ್ ಮತ್ತೆ ಸ್ಕ್ಯಾನ್ ಅಲ್ಲೆಲ್ಲ ಸ್ವಲ್ಪ ವೇರಿಯೇಷನ್ಸ್ ಬಂದ್ರು ಡಾಕ್ಟರ್ ಸ್ವಲ್ಪ ಪ್ಯಾನಿಕ್ ಆಗ್ತಾರೆ. ಡಾಕ್ಟರ್ ನಾನ್ ಬಿಡಿ ಮ್ಯಾಮ್ ಏನಾಗಲ್ಲ, ನೆಕ್ಸ್ಟ್ ಸ್ಕ್ಯಾನ್ ಅಲ್ಲೆಲ್ಲ ಸರಿ ಹೋಗುತ್ತೆ ಅಂತ ನಾನೇ
ಏನಾದ್ರೂ ಆಗ್ಲಿ ನನ್ ಪಾಪು ಚೆನ್ನಾಗೇ ಹುಟ್ಟುತ್ತೆ, ಆರೋಗ್ಯವಾಗೇ ಇರುತ್ತೆ ಅಂತ ಧೈರ್ಯ ತಗೋತಾ ಇದ್ದೀನಿ ಮ್ಯಾಮ್. ವೆರಿ ವೆರಿ ಗುಡ್. ವೆರಿ ನೈಸ್, ಹಂಗಿರ್ಬೇಕು. ಓಕೆ, ಗುಡ್. ಸೊ ಎಷ್ಟೊಂದು ನಿಜವಾಗ್ಲೂ ಮಿರಾಕಲ್ ಅನ್ನೋ ಥರ ತುಂಬಾ ರಿಪೋರ್ಟ್ಸ್ ನಾನು ಇದುವರೆಗೂ ಇವಾಗ ನೋಡ್ತಾ ಇರೋದು ಇನ್ನ ಜಾಸ್ತಿ ನಿಮ್ಮಲ್ಲಿ. ಓಕೆ, ಸೊ ಇನಿಷಿಯಲ್ ಡೇಸ್ಗಿಂತ ಇವಾಗ ಎಷ್ಟು ಚೇಂಜ್ ಆಗಿದ್ದೀರಾ ಅಂತಂದ್ರೆ, ನೇತ್ರ ಅವ್ರು ಹೇಳ್ದಾಗೆ ಡಾಕ್ಟರ್ಗೆ ಧೈರ್ಯ ಹೇಳೋ ಅಷ್ಟು ಧೈರ್ಯ ಬಂದಿದೆ ನಿಮಗೆಲ್ಲ ಅಲ್ವಾ? ನಾನು ಮೊದ್ಲಿಂದನೂ ಹೇಳೋ ಹಾಗೆ ಫಸ್ಟ್ ಈ ಮೆಡಿಕಲ್ ಫೀಲ್ಡ್ ಅಲ್ಲಿ ನಾವು ಟಚ್ ಮಾಡಿರೋ ಕಾನ್ಸೆಪ್ಟ್ ಸ್ವಲ್ಪ ಮಾತ್ರ, ಆಯ್ತಾ? 0.001%. ಯಾವುದನ್ನ ನಾವು ಟಚ್ ಮಾಡಿಲ್ಲ, ಅದ ಏನಾದ್ರೂ ಆ ಥರ ಆದ್ರೆ ಮಿರಾಕಲ್ ಅನ್ನೋ ಥರ ಹೇಳ್ತೀವಿ. ಬಟ್ ಯೂನಿವರ್ಸಲ್ ಇಂಟೆಲಿಜೆನ್ಸ್ ಅಲ್ಲಿ ನಾನ್ ಹೇಳೋದು ಇನ್ನ ಟಚ್ ಮಾಡದೇ ಇರೋದು ಸುಮಾರು ಇದೆ. ಇದೊಂದನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಡಾಕ್ಟ್ರಿಗೆ ಗೊತ್ತಿಲ್ಲ, ಇನ್ನೂ ಏನೋ ಇದೆ, ನಾವೇನೋ ಮ್ಯಾಜಿಕ್ ಮಾಡ್ತೀವಿ ಅಲ್ವಾ? ವೆರಿ ನೈಸ್. ಓಕೆ, ಸೊ ಸುವರ್ಣ ಅವರು ಮಾಡ್ತಾ ಇದ್ದಾರೆ. ಈವನ್ BP ಕಡಿಮೆ ಮಾಡ್ಕೊಂಡ್ರು, ಸಿಸ್ಟು ಹೋಯ್ತು. ಗ್ರೇಟ್ ಮ್ಯಾನಿಫೆಸ್ಟೇಷನ್ಸ್ ನೇತ್ರ ಅವರೇ. ಓಕೆ, ನಿಮ್ಗೂ ಕೂಡ ಆಲ್ ದ ಬೆಸ್ಟ್. ಏನೇ ಬ್ಲಡ್ ಟೆಸ್ಟ್ ಇಂದ ಏನ್ ರಿಪೋರ್ಟ್ಸ್ ಬಂದ್ರು ಕೂಡ, ಸೊ ನಿಮ್ಮ ಧೈರ್ಯದಿಂದ ಅದನ್ನ ಚೇಂಜ್ ಮಾಡೋ ಕೆಪಾಸಿಟಿ ಖಂಡಿತವಾಗ್ಲೂ ಇದೆ. ಓಕೆ, ಮತ್ತೆ ಮತ್ತೇನಾದ್ರೂ ಶೇರ್ ಮಾಡ್ತೀರಾ? ಮ್ಯಾಮ್ ನನಗೆ ಆಕ್ಚುಲಿ 5th ಮಂತ್ ಲೇಟ್ ಅನಮಲಿ ಸ್ಕ್ಯಾನ್ ಮಾಡಿದ್ರು. ಹ್ಮ್ ಅದ್ರಲ್ಲಿ ಫಸ್ಟ್ ಅರ್ಲಿ ಅನೋಮಲಿ ಎಲ್ಲ ನಾರ್ಮಲ್ ಅಂತ ಹೇಳಿದ್ರು. ಲೇಟ್ ಅನೋಮಲಿ ಮೊನ್ನೆ 3 days ಬ್ಯಾಕ್ ಹಾರ್ಟ್ ಅಲ್ಲಿ ಬ್ಲಡ್ ಫ್ಲೋ ಸ್ವಲ್ಪ ರಿವರ್ಸ್ ಆಗ್ತಾ ಇದೆ, ಅದೇನು ಪ್ರಾಬ್ಲಮ್ ಆಗಲ್ಲ. ಹ್ಮ್ ಡೆಲಿವರಿ ಮುಂಚೆ ಕೆಲವು ಅದಾಗ ಅದೇ ಸರಿ ಹೋಗುತ್ತೆ. ಪ್ರೆಗ್ನೆನ್ಸಿ ಮತ್ತೆ ಬೇಬಿಗೆ ಏನು ಇಶ್ಯೂ ಆಗಲ್ಲ ಅಂತ ಹೇಳ್ತಿದ್ದಾರೆ. ಹ್ಮ್ ಬಟ್ ಸ್ವಲ್ಪ ವರಿ ಮಾಡ್ತಿದ್ದಾರೆ ಮನೇಲೆಲ್ಲ, ಏನಾಗುತ್ತೋ ಅಂತ. ಓಕೆ, ಸೊ ನೀವೇನ್ ಮಾಡಿ, ವಿಜುವಲೈಸ್ ಮಾಡುವಾಗ ಹಾರ್ಟಿನ ಫ್ಲೋ ನಮ್ ತರ ಇರಲ್ಲ, ಅದು ಉಲ್ಟಾ ಇರುತ್ತೆ. ಅದೊಂದು ಹೇಳ್ಬೇಕಿತ್ತಲ್ವಾ, ನನ್ನ ಪಿಕ್ಚರ್ ಬೇಕಿತ್ತು ನಂಗದು. ನೋಡ್ತೀನಿ ನಾನು ನೆಕ್ಸ್ಟ್ ಯಾವ್ದಾದ್ರು ಕ್ಲಾಸಲ್ಲಿ ಹೇಳ್ತೀನಿ. ಓಕೆ ಹೆಂಗಿರುತ್ತೆ ಅಂದ್ರೆ ಉಲ್ಟಾ ಇರುತ್ತೆ ಮಗುಗೆ. ಇವಾಗ ಓಕೆ ನಮ್ಗೆ ಇರೋ ತರ ಫ್ಲೋ ಇರಲ್ಲ, ಉಲ್ಟಾ ಇರುತ್ತೆ. ಅದು ಸೀದಾ ಆಗ್ಬಾರ್ದು. ಮೇ ಬಿ ಅದು ರಿವರ್ಸ್ ಆಗ್ತಾ ಇದೆ ಅಂದ್ರೆ ನಮ್ ತರ ಆಗೋಕೆ ಟ್ರೈ ಮಾಡ್ತಾ ಇದೆ ಅನ್ಸುತ್ತೆ, ಮೇ ಬಿ. ಆಯ್ತಾ? ಓಕೆ ಇದು ತುಂಬಾ ಜಾಸ್ತಿ ಏನ್ ಅದು ಎಫೆಕ್ಟ್ ಆಗಲ್ಲ ಅಂತ ಅವ್ರು ಯಾಕೆ ಹೇಳಿದ್ದಾರೆ ಅಂತಂದ್ರೆ, ಅದಿನ ಪ್ರಿಪೇರ್ ಆಗ್ತಾ ಇದೆ, ರೈಟ್? ಅದಕ್ಕೋಸ್ಕರ. ಅಂಡ್ ಪ್ರತಿ ಸರಿನೂ ನೀವು ಹೋದಾಗ ಬ್ಲಡ್ ಟೆಸ್ಟ್ ಆಗ್ಲಿ, ಸಾರಿ, ಚೆಕಪ್ಸ್ಗೆ, ರೆಗ್ಯುಲರ್ ಚೆಕಪ್ಸ್ಗೆ ಹೋದಾಗ ಇದನ್ನ ಮೆನ್ಷನ್ ಮಾಡ್ತಾ ಬನ್ನಿ. ಅಂಡ್ BP, ಪಲ್ಸು ಅಥವಾ BP ಮತ್ತೆ ಮಗುವಿನ ಹಾರ್ಟ್ ಬೀಟ್ ಕೇಳಿಸ್ಬೇಕು. ಎಲ್ಲರೂ ಅದನ್ನ ನೋಡ್ಕೊಳ್ಳಿ, ಆಯ್ತಾ? ಪ್ರತಿ ಸರಿ ಡಾಕ್ಟರ್ ವಿಸಿಟ್ಗೆ ಹೋದಾಗ ಅವರು ಮಗು ಹಾರ್ಟ್ ಬೀಟ್ ಕೇಳಿಸ್ಬೇಕು. ಇದ್ರಲ್ಲೇ ಗೊತ್ತಾಗುತ್ತೆ ಮಗು ಚೆನ್ನಾಗಿ ಬೆಳೀತಾ ಇದೆಯಾ, ಫಸ್ಟ್ ಅದೇ, ಆಯ್ತಾ? ಸೊ ಅದನ್ನ ನೋಡ್ತಾ ಬನ್ನಿ. ಅದ್ರದ್ ಬಿಟ್ಟು ನೀವೇನ್ ಮಾಡ್ಬೋದು, ವಿಜುವಲೈಸ್ ಮಾಡ್ತಾ ಬನ್ನಿ ಮಗುವಿನ ಹಾರ್ಟ್ ಬೀಟ್ ಚೆನ್ನಾಗಿದೆ, ಆಯ್ತಾ? ಸೊ ನಮ್ಗಿರೋ ತರ ಇರಲ್ಲ, ಅದು ಉಲ್ಟಾ ಇರುತ್ತೆ. ವಾಟ್ ಎವರ್ ಇಟ್ ಈಸ್, ಅದು ಸರಿಯಾಗಿ ಆಗ್ತಾ ಇದೆ ಅನ್ನೋ ತರ ನೀವು ವಿಜುವಲೈಸ್ ಮಾಡ್ತಾ ಬನ್ನಿ. ಅಂಡ್ ಎಷ್ಟಾಗುತ್ತೋ ಅಷ್ಟು ಪ್ರೀತಿ. ಹಾರ್ಟ್ ಈಸ್ ಫಾರ್ ಲವ್, ನಿಜವಾಗ್ಲೂ ಹಾರ್ಟ್ ಈಸ್ ಫಾರ್ ಲವ್. ಓಕೆ, ಸೊ ನೀವು ಎಷ್ಟು ಜಾಸ್ತಿ ಪ್ರೀತಿಯನ್ನ ತೋರಿಸ್ತಾ ಹೋಗ್ತಿರೋ ಹಾರ್ಟ್ ಅಷ್ಟು ಚೆನ್ನಾಗಿರುತ್ತೆ, ಆಯ್ತಾ? ಸೊ ಯಾರಿಗೆ ಹಾರ್ಟ್ ಅಲ್ಲಿ ಬೇರೆ ಏನಾದ್ರೂ ತೊಂದರೆಗಳಿರುತ್ತೋ ಅವ್ರ ಜೀವನದಲ್ಲಿ ಆಕ್ಚುಲಿ ಪ್ರೀತಿ ಕಮ್ಮಿ ಇರುತ್ತೆ. ದೇ ಆರ್ ನಾಟ್ ಓಪನ್ ಟು ರಿಸೀವ್ ಲವ್, ಗಿವ್ ಲವ್, ಆಯ್ತಾ? ಹಾರ್ಟ್ ಚಕ್ರ ಈಸ್ ಫಾರ್ ದ್ಯಾಟ್, ಆಯ್ತಾ? ಸೊ ಲವ್ ಇಸ್ ದ ಅಲ್ಟಿಮೇಟ್ ಸೊಲ್ಯೂಷನ್. ಅದಕ್ಕೆ ಯು ಸ್ಟಾರ್ಟ್ ಫೀಲಿಂಗ್ ಲವ್ ಇನ್ ಅ ಡಿಫ್ರೆಂಟ್ ವೇ, ಆಯ್ತಾ? ಯಾರು ನಿಮ್ಗೆ ಪ್ರೀತಿ ತೋರಿಸ್ತಿಲ್ಲ ಅಂದ್ರೆ ನೀವೇ ಎಲ್ರಿಗೂ ಪ್ರೀತಿ ತೋರಿಸ್ತಾ ಬನ್ನಿ, ಆಯ್ತಾ? ಒಟ್ನಲ್ಲಿ ಅದು ಬರ್ಬೇಕು, ಹೋಗ್ಬೇಕು, ಆಯ್ತಾ? ಸೊ ಅದೇ ತರ ಪ್ರೀತಿ ರಿಸೀವ್ ಮಾಡ್ತಾ ಇರಿ, ಪ್ರೀತಿ ಕೊಡ್ತಾ ಇರಿ, ಆಯ್ತಾ? ದಿಸ್ ಇಸ್ ರಿಲೇಟೆಡ್ ಟು ಹಾರ್ಟ್ ಚಕ್ರ. ನೀವು ನಿಮ್ಮ ಹಾರ್ಟ್ ಚಕ್ರದ ಮೇಲೆ ವರ್ಕ್ ಮಾಡ್ತಾ ನಿಮ್ಮ ಮಗುವಿನ ಹಾರ್ಟ್ಗೆ ಕೂಡ ಅದೇ ಒಂದು ಫ್ರೀಕ್ವೆನ್ಸಿ ವೈಬ್ರೇಷನ್ಸ್ ನ ಕಳಿಸ್ಬೋದು, ಆಯ್ತಾ? ಸೊ ಈ ವೇನಲ್ಲಿ ಮೆಡಿಕಲಿ ಅವ್ರು ಏನ್ ಮಾಡಕ್ಕಾಗುತ್ತೋ ಬಿಡುತ್ತೋ ನಮಗ್ ಗೊತ್ತಿಲ್ಲ. ಬಟ್ ಚಕ್ರಾಸ್ ಮತ್ತೆ ಕೋಶಾಸ್ ಅಥವಾ ಇದನ್ನೆಲ್ಲ ನೋಡಿದಾಗ ನಾವು ಈ ರೀತಿಯಾಗಿ ವರ್ಕ್ ಮಾಡಬಹುದು. ಮೇ ಬಿ ನಿಮ್ಗೆ ಗೊತ್ತಿದೆ ಚಕ್ರಗಳ ಬಗ್ಗೆ, ಎಸ್ ಅಲ್ವಾ? ಹಾರ್ಟ್ ಚಕ್ರ ಇಸ್ ಫಾರ್ ಲವ್. ಸೊ ಈ ಫ್ರೀಕ್ವೆನ್ಸಿನ ಜಾಸ್ತಿ ಮಾಡ್ತಾ ಹೋಗಿ ಅದೆಲ್ಲ ಕರೆಕ್ಟ್ ಮಾಡ್ತಾ ಹೋಗುತ್ತೆ ಇಂಡೈರೆಕ್ಟ್ಲಿ. ಓಕೆ, ಎಸ್. ಓಕೆ, ಆಲ್ ದ ಬೆಸ್ಟ್ ನೇತ್ರ ಅವ್ರೆ. ಓಕೆ, ಸೊ ಇನ್ಮೇಲೆ ಪ್ರತಿ ಸರಿ ನಿಮ್ ಮನೆಯವ್ರು ಯಾರಾದ್ರೂ ವರಿ ಮಾಡಿದ್ರು ಇಲ್ಲ, ಅದು ಸರಿ ಹೋಗ್ತಾ ಇದೆ ಅಂತಾನೆ ಹೇಳ್ಬಿಡಿ ಅಷ್ಟೇ.
ಆಯ್ತಾ. ಆಕ್ಚುಲಿ ಒಂದ್ ಹೇಳ್ಬಿಟ್ರೆ ಮನೇಲೆಲ್ಲ ತುಂಬಾನೇ ಆ, ಭಯ ಪ್ಯಾನಿಕ್. ಪಟ್ಕೊಂಡ್ಬಿಡ್ತಾರೆ. ಎಸ್ ಮ್ಯಾಮ್. ಸೊ ಅವರ ಥಾಟ್ಸ್ಗಿಂತ ನಮ್ಮ ಪಾಸಿಟಿವ್ ಥಾಟೇ ಡಾಮಿನೆಂಟ್ ಮಾಡ್ಬೇಕು. ಸೊ ಅದಕ್ಕೆ ಅವ್ರಿಗೆ ಯಾರಿಗೆ ಇನ್ನೊಂದು ಹೇಳ್ತೀನಿ, ಯಾರಿಗೆ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಆಗುತ್ತೆ ಅಂಥವ್ರ ಹತ್ರ ಪ್ರಾಬ್ಲಮ್ಸ್ನ ಶೇರ್ ಮಾಡಿ. ಆಯ್ತಾ. ಇನ್ನು ಉಳ್ದವ್ರ ಹತ್ರ ಅಕಸ್ಮಾತ್ ಮನೆಯವರಿಂದ ಮುಚ್ಚಿಡಕ್ಕೆ ಏನೂ ಆಗಲ್ಲ, ಬಟ್ ಹೇಳಿ, ಬಟ್ ತುಂಬಾ ದೊಡ್ಡದೇನಲ್ಲ ಅನ್ನೋ ಥರನೇ ಹೇಳ್ಬಿಡಿ. ಎಸ್. ಸೊ ದಟ್ ಅವ್ರು ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ಲಿ. ಅಲ್ವಾ. ನಮ್ಮನ್ನು ಭಯ ಪಡಿಸ್ಬಿಡ್ತಾರಿಲ್ಲ ಅಂದ್ರೆ ಬಂದು ಬಂದು ಏನಾಗ್ತಿದೆ ಏನು ಅಂತ ಇಲ್ಲ ಅಲ್ವಾ. ಓಕೆ. ಮತ್ತೆ ಸುಷ್ಮಿತಾ, ವೀಣಾ, ವಿದ್ಯಾ, ರಕ್ಷಿತಾ, ದಿವ್ಯಾ ಯಾರಾದ್ರೂ ಏನಾದ್ರು ಹೇಳ್ತೀರಾ, ಶೇರ್ ಮಾಡ್ತೀರಾ, ಅಥವಾ ಕೇಳೋದೇನಾದ್ರೂ ಇದೆಯಾ? ಇಲ್ಲ ಮ್ಯಾಮ್, ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಇದೆ. ಓಕೆ, ಸೊ ವೆರಿ ಗುಡ್. ಓಕೆ. ಮ್ಯಾಮ್ ನನ್ಗೆ ಇವಾಗ 36 ವೀಕ್ ಕಂಪ್ಲೀಟ್ ಆಗಿದೆ. ಹಾ. ಡೆಲಿವರಿ ಯಾವಾಗ ಆಗುತ್ತೋ ಏನ್ ಪೇನ್ ಆಗುತ್ತೋ ಅಂತ ದಿನ ವೇಟ್ ಮಾಡ್ತಾ ಇದ್ದೀನಿ. ಅಂದ್ರೆ ಹೆಂಗಾಗಿರುತ್ತೆ ಯಾವ ತರ ಅಂತ ಒಂಥರ ಭಯ ತರ ಫೀಲ್ ಆಗ್ತಿದೆ. ಹಾ ಹಾ. ಓಕೆ. ಸೊ ಭಯ ಮಾತ್ರ ಪಟ್ಕೋಬೇಡಿ ಆಯ್ತಾ. ಸೊ ಎಲ್ಲರಿಗೂ ಆಗಿದ್ದೆ ನಮಿಗೂ ಆಗೋದು, ಅದು ಒಂದು. ಅಂಡ್ ಇನ್ ಹೇಳ್ಬೇಕು ಅಂದ್ರೆ ನಮ್ ಕ್ಲಾಸಸ್ ಅಲ್ಲಿ ಈಗಲೇ ನೀವೇ ಎಲ್ಲ ನೋಡ್ತಾ ಇರೋ ಹಾಗೆ, ಫೀಲ್ ಮಾಡ್ತಾ ಇರೋ ಹಾಗೆ, ವಿ ಗೆಟ್ ದ ಡಿಫ್ರೆಂಟ್ ರಿಸಲ್ಟ್ಸ್ ವಾಟ್ ಎವರ್ ಇಟ್ ಈಸ್. ಬೇರೆಯವ್ರು ಏನಾದ್ರೂ ಮಾಡ್ಕೊಳ್ಳಿ, ಬಟ್ ನಮಗೆ ಎಲ್ಲ ಪಾಸಿಟಿವ್ ಆಗೇ ಆಗುತ್ತೆ. ಯಾಕಂದ್ರೆ ಬಿಕಾಸ್ ದ ಪ್ರಾಕ್ಟೀಸಸ್. ಆಯ್ತಾ. ಸುಮ್ಮನೆ ಹೇಳ್ತಾ ಇಲ್ಲ ಏನೋ ಮ್ಯಾಜಿಕ್ ಅಂತ. ಸೊ ನಾವು ಮಾಡಿರೋ ಪ್ರಾಕ್ಟೀಸಸ್ ಹಾಕಿದೆ ಒಂದು. ಆಯ್ತಾ. ಇನ್ನೊಂದು, ನಿಮ್ಗೆ ಡೆಲಿವರಿ ಲೇಬರ್ ಮ್ಯಾನೇಜ್ಮೆಂಟ್ ಅಟೆಂಡ್ ಮಾಡಿದ್ರ ನೀವು ಸೆಷನ್? ಅಟೆಂಡ್ ಮಾಡಿದ್ದು ma'am. ಓಕೆ. ಸೊ ಆಲ್ಮೋಸ್ಟ್ ನಿಮ್ಗೆಲ್ಲ ಇನ್ಫಾರ್ಮೇಶನ್ ಇದೆ. ಆಯ್ತಾ. ಹ್ಮ್ ಸೊ ಇನ್ಫಾರ್ಮೇಶನ್ ಓವರ್ಲೋಡ್ ಆದ್ರೂ ಕೂಡ ಏನಾಗುತ್ತೆ, ಭಯ ಆಗ್ತಾ ಇರುತ್ತೆ. ಆಯ್ತಾ. ಹ್ಮ್ ಅದಕ್ಕೆ ಇದು ಒಂದು ನಾನೇನ್ ಹೇಳ್ತೀನಿ ಅಂದ್ರೆ, ಸಿ ಸಿಸೇರಿಯನ್ ಆಗ್ಲಿ ನಾರ್ಮಲ್ ಆಗ್ಲಿ, ಇಟ್ ಶುಡ್ ಬಿ ಅ ಪಾಸಿಟಿವ್ ಬರ್ತ್. ಅದು ನಮ್ಮ ಫಸ್ಟ್ ಪ್ರಿಫರೆನ್ಸ್. ಆಯ್ತಾ. ಸೊ ಆರ್ ಯು ರೆಡಿ ಫಾರ್ ನಾರ್ಮಲ್ ಡೆಲಿವರಿ? ಎಸ್ ಮ್ಯಾಮ್. ಓಕೆ. ಸೊ ಅದರಲ್ಲಿ ಸ್ವಲ್ಪ ಭಯ ಆಗುತ್ತೆ, ಅದು ಎಲ್ಲರಿಗೂ ಆಗುತ್ತೆ. ಆಲ್ಮೋಸ್ಟ್ ಅವರು ಬಿಂದು ಅವ್ರು ಕೂಡ ಅವತ್ತು ಮೆನ್ಷನ್ ಮಾಡಿದ್ರು, ಮಗು ಆದ್ಮೇಲೂ ಕೂಡ ಭಯ ಆಗುತ್ತೆ ನೆನಪು ಮಾಡ್ಕೊಂಡ್ರೆ ಅಂತ ಹೇಳ್ಬಿಟ್ಟು. ಅದು ಖಂಡಿತ ಆಗುತ್ತೆ. ನನ್ನ ಹತ್ರ ಒಬ್ರು ಗೈನಕಾಲಜಿಸ್ಟ್, ಆಯ್ತಾ, ಅವರು ಗರ್ಭ ಸಂಸ್ಕಾರ ಕ್ಲಾಸಸ್ ತಗೋತಾ ಇದ್ರು. ಆಯ್ತಾ. ಸೊ ಅವ್ರಿಗೆ ನಾನು ಜಾಸ್ತಿ ಅವ್ರ ಮೆಡಿಟೇಷನ್ಸ್ ಅದೆಲ್ಲ ಮಾಡಿಸ್ಕೊಳ್ತಾ ಇದ್ರು. ಅವ್ರಿಗೆ ಬೇಕಿತ್ತು ಮೆಂಟಲಿ ಪೀಸ್ಫುಲ್ ಆಗಿ. ಅವರು ಲಾಸ್ಟ್ ಇನ್ನೇನು ಸ್ವಲ್ಪ ದಿನ ಇದೆ ಅಂತ ಫಸ್ಟ್ ಪ್ರೆಗ್ನೆನ್ಸಿ, ಎರಡು ಪ್ರೆಗ್ನೆನ್ಸಿಗೆ ನನ್ನ ಹತ್ರ ಅಟೆಂಡ್ ಮಾಡಿದ್ರು. ಆಯ್ತಾ. ಫಸ್ಟ್ ಪ್ರೆಗ್ನೆನ್ಸಿಲಿ ಏನಾಯ್ತು, ಪ್ಲಾಸೆಂಟಾ ಪ್ರಿವಿಯಾ ಇತ್ತು. ಆಯ್ತಾ. ಆಮೇಲೆ ಇನ್ನೇನೊಂದ್ ಸ್ವಲ್ಪ ದಿನ ಮಾತ್ರ ಇದೆ ಅನ್ನುವಾಗ ಅವರು ಯೋಗ ಸ್ಟಾರ್ಟ್ ಮಾಡಿ, ಬೇರೆ ಡಾಕ್ಟರ್ ಕನ್ಸಲ್ಟ್ ಮಾಡಿ, ಒಟ್ನಲ್ಲಿ ನಂಗೆ ನಾರ್ಮಲ್ ಡೆಲಿವರಿನೇ ಬೇಕು ಅನ್ನೋ ತರ ಅವರು ಆಸನಗಳನ್ನೆಲ್ಲ ಮಾಡಿ ಆಕ್ಚುಲಿ ಅದ್ ಮೇಲೆ ಹೋಯ್ತು ಪ್ಲಾಸೆಂಟಾ. ಆಯ್ತಾ. ಮಗು ನಾರ್ಮಲ್ ಡೆಲಿವರಿನೇ ಆಯ್ತು. ಬಟ್ ಫಸ್ಟ್ ಡೆಲಿವರಿಯ ಎಕ್ಸ್ಪೀರಿಯನ್ಸ್ ಅದು ಇರುತ್ತೆ ಅಲ್ವಾ ಮೈಂಡಲ್ಲಿ. ಫಸ್ಟ್ ನಾರ್ಮಲ್ ಇದ್ರೆ ಆಲ್ಮೋಸ್ಟ್ ಸೆಕೆಂಡ್ ನಾರ್ಮಲ್ ಆಗ್ಲಿ ಅನ್ನೋದು ಎಲ್ಲರೂ ಆಸೆ. ಆಯ್ತಾ. ಮತ್ತೆ ಯಾಕೆ ಸಿಸೇರಿಯನ್ ನಾವು ತಗೋಬೇಕು ಅನ್ನೋ ಥರ. ಬಟ್ ಇಲ್ಲಿ ಅವರು ಅನುಷಾ ನನ್ಗೆ ನಿಜವಾಗ್ಲೂ ನೋಡಿ ನೋಡಿ ಅಂದ್ರೆ ಅವರು ಗೈನಕಾಲಜಿಸ್ಟ್ ಅಲ್ವಾ, ಅವರೆಲ್ಲ ಹೆರಿಗೆ ಮಾಡಿಸಿ ಅದನ್ನ ನೋಡಿನೇ ನಂಗೆ ಸೆಕೆಂಡ್ ಡೆಲಿವರಿನೂ ಕಿರ್ಚಾಡ್ತಾ ಇರ್ತಾರೆ, ನಿಜವಾಗ್ಲೂ ಹಂಗಾಗುತ್ತಾ ಅಂತ ಕೇಳಿದ್ರು. ಆಯ್ತಾ. ನಿಜವಾಗ್ಲೂ ಅಷ್ಟೊಂದು ಪೇನ್ ಆಗುತ್ತಾ ಅಂತ ನಂಗೆ ಕೇಳಿದ್ರು. ಅದಕ್ಕೆ ಇಲ್ಲ, ಪೇನ್ ಅಂತೂ ಇರುತ್ತೆ, ಬಟ್ ದ ಟರ್ಮ್ ವಿಲ್ ಬಿ ಶಾರ್ಟ್. ನಿಜವಾಗ್ಲೂ ಸೆಕೆಂಡ್ ಟೈಮ್ ಡೆಲಿವರಿಲಿ ಅಷ್ಟು ಫಸ್ಟ್ ಟೈಮ್ ಇದ್ದಷ್ಟು ಲಾಂಗ್ ಟರ್ಮ್ ಇರಲ್ಲ, ಸ್ವಲ್ಪ ಶಾರ್ಟ್ ಆಗುತ್ತೆ. ಆಯ್ತಾ. ಅಂದ್ರೆ ನೋವು ತಿನ್ನೋದು ಸ್ವಲ್ಪ ಕಡಿಮೆ ಹೊತ್ತಾಗುತ್ತೆ. ಪೇನ್ ಅಂತೂ ಇದ್ದೇ ಇರುತ್ತೆ, ಅದನ್ನ ಮ್ಯಾನೇಜ್ ಮಾಡೋದು ಗೊತ್ತಿರಬೇಕು. ಬ್ರೀದಿಂಗ್ ಟೆಕ್ನಿಕ್ಸ್ ಇದೆ ನಿಮ್ಮ ಹತ್ರ. ಆಯ್ತಾ. ಸೊ ಇನ್ನೊಂದು ಹೇಳ್ತೀನಿ, ಪ್ರತಿ ಸರಿ ಕಾಂಟ್ರಾಕ್ಷನ್ ಆದಾಗ ಮಾತ್ರ ನಿಮ್ಗೆ ನೋವಾಗೋದು. ಅದಾದ್ಮೇಲೆ ನೀವು ನಾರ್ಮಲ್, ನಾನೀಗ ಹೆಂಗ್ ಮಾತಾಡ್ತಾ ಇದ್ದೀರಲ್ವಾ, ಈಗ ಹೆಂಗ್ ನೀವು ಕೇಳ್ತಾ ಇದ್ದೀರಲ್ವಾ, ಸುಮ್ಮನೆ ಅಯ್ಯೋ ನಂಗೆ ನೋವು ಇತ್ತಾ ಇಲ್ವಾ ಹಂಗೆ ಅನ್ಸುತ್ತಲ್ವಾ. ಪೀರಿಯಡ್ಸ್ ಟೈಮಲ್ಲಿ ಎಷ್ಟೋ ಕ್ರಾಂಪ್ಸ್ ಬರುತ್ತೆ, ಇವಾಗ ನೆನ್ಪು ಮಾಡ್ಕೊಳಕ್ ಹೋದ್ರೆ ಅದೇನು ನೆನಪಾಗಲ್ಲ, ಹೆಂಗಿರುತ್ತೆ ಅಂತ ಕೂಡ ಗೊತ್ತಾಗಲ್ಲ ಅಲ್ವಾ. ಆ ಟೈಮಲ್ಲಿ ಬಂದಾಗ ಮಾತ್ರ ನಮಗೆ ಅದು ಗೊತ್ತಾಗುತ್ತೆ. ಅದಾದ್ಮೇಲೆ ಅಯ್ಯೋ ಅಷ್ಟೊಂದು ನೋವು ಇತ್ತಾ ಅಂತಾನೆ ನಮ್ಗೆ ಗೊತ್ತಿರಲ್ಲ, ನೆನಪಿರಲ್ಲ. ರೈಟ್. ಸೊ ಇದು ಕೂಡ ಹಂಗೇನೆ. ಆ ಟೈಮಲ್ಲಿ ಅಷ್ಟೇ, ಇದು ದಿಸ್ ಇಸ್ ಓನ್ಲಿ ಫಾರ್ 1 ಡೇ ಅಷ್ಟೇ, ಒಂದಿನದ ಇದು ಮಾತ್ರ. ಬಟ್ ನಾವು ಪ್ಯಾನಿಕ್ ಆಗೋದು ತುಂಬಾ ದಿನ ಅಲ್ವಾ. ಸೊ ಆಕ್ಚುಲಿ ದೂರದ ಗುಡ್ಡ ಕಣ್ಣಿಗೆ ನುಣ್ಣಿಗೆ ಅಂತಾರೆ.
ಆಯ್ತಾ. ಸೊ ಆಕ್ಚುಲಿ ಬೇರೆ ಎಕ್ಸಾಂಪಲ್ ಇರ್ಬೇಕಿತ್ತು, ಇದು ಹೇಳ್ತಾ ಇದ್ದೀನಿ. ಅಂದ್ರೆ ಹತ್ರ ಹೋದಾಗ ಅದು ಹೇಗಿದೆ ಅಂತ ಗೊತ್ತಾಗುತ್ತೆ. ಅದೇನ್ ಸಾಫ್ಟ್ ಇರಲ್ಲ, ಎಲ್ಲ ಏರುಪೇರುಗಳು ಇದ್ದೇ ಇರುತ್ತೆ ಅಲ್ವಾ. ಬಟ್ ಅದೇ ನಾವು ಎಷ್ಟು ಹತ್ರ ನಿಂತ್ಕೊಂಡು ನೋಡ್ತೀವೋ ಪ್ರಾಬ್ಲಮ್ ಅಷ್ಟು ದೊಡ್ಡದಾಗಿ ಕಾಣುತ್ತೆ. ಆಯ್ತಾ. ಸಾರಿ, ಈ ಎಕ್ಸಾಂಪಲ್ ಕೊಡ್ತೀನಿ. ಎಲ್ಲರೂ ನಿಮ್ಮ ಬೆರಳು ಇಟ್ಕೊಳ್ಳಿ. ಆಯ್ತಾ, ಹೆಬ್ಬೆರಳು ಸ್ವಲ್ಪ ಮುಂದಿಟ್ಕೊಳ್ಳಿ ಕೈ ಸ್ಟ್ರೇಟ್ ಮಾಡಿದಾಗ. ಇವಾಗ ನಿಮಗೆ ಪೂರ್ತಿ ಕಾಣಿಸ್ತಾ ಇದೆಯಾ? ಇದನ್ನ ಪೂರ್ತಿ ಹತ್ರ ಎಷ್ಟಾಗುತ್ತೋ ಅಷ್ಟು ಹತ್ರ ತಗೊಂಡ್ಬನ್ನಿ. ಆ ಹೆಬ್ಬೆರಳನ್ನೇ ನೋಡೋಕ್ ಟ್ರೈ ಮಾಡಿ. ಆಯ್ತಾ. ಇಲ್ಲ ಒಂದ್ ಕಣ್ ಮುಚ್ಚಿ ಇನ್ನೊಂದ್ ಕಣ್ಣಲ್ಲೇ ನೋಡಿ. ಪೂರ್ತಿ ಹತ್ರ ತಗೊಂಬಂದ್ರೆ ತುಂಬಾ ದೊಡ್ಡದ್ ಕಾಣುತ್ತೆ, ಆದ್ರೆ ಏನು ಕಾಣಿಸ್ತಾ ಇಲ್ಲ ನಿಜವಾಗ್ಲು. ಅಲ್ವಾ, ಎಲ್ಲ ಬ್ಲರ್ ಆಗಿ ಕಾಣಿಸ್ತಾ ಇದೆ, ಅಷ್ಟ್ ನೀಟಾಗಿ ಕಾಣಿಸಲ್ಲ ಅದು. ಆದ್ರೆ ನಮ್ಗೆ ಅದೇ ದೊಡ್ಡದು. ಆಯ್ತಾ. ಪ್ರಾಬ್ಲಮ್ನ ನೀವು ಎಷ್ಟು ಹತ್ರ ಇಟ್ಕೊಂಡು ನೋಡ್ತಿರೋ, ಅದ್ರ ಬಗ್ಗೆನೇ ಫೋಕಸ್ ಮಾಡ್ತಿರೋ, ಅದಷ್ಟು ದೊಡ್ಡದಾಗಿ ಕಾಣಿಸ್ತಾ ಹೋಗುತ್ತೆ ಅಲ್ವಾ. ನೀವು ಎಷ್ಟು ಅದನ್ನ ದೂರಕ್ಕೆ ಇಡ್ತಿರೋ ಅಷ್ಟು ಚಿಕ್ಕದಾಗಿ ಕಾಣುತ್ತೆ ಅಲ್ವಾ. ಅದಕ್ಕೆ ಇದು ನಿಮ್ ಕೈಲಿರೋದು, ಅದನ್ನ ದೂರಕ್ಕೆ ಇಟ್ಬಿಡಿ. ನಿಮ್ಗೆ ಏನೇನ್ ಇನ್ಫಾರ್ಮೇಶನ್ ಬೇಕು ಎಲ್ಲ ಸಿಕ್ಕಿದೆ ಆಲ್ರೆಡಿ. ಆಯ್ತಾ. ಅದನ್ನ ಮಾತ್ರ ತಲೆಯಲ್ಲಿ ಇಟ್ಕೊಂಡು, ನಾನೆಲ್ಲ ಪ್ರತಿ ಸರಿ ಹೇಳೋದು ಒಂದೇ, ಪ್ರಾಬ್ಲಮ್ ಬಗ್ಗೆ ಫೋಕಸ್ ಮಾಡಬೇಡಿ, ಸೊಲ್ಯೂಷನ್ ಬಗ್ಗೆ ಮಾತ್ರ ಫೋಕಸ್ ಮಾಡಿ. ಓಕೆ. ಸೊ ಆಕ್ಚುಲಿ ದಿಸ್ ಇಸ್ ನಾಟ್ ದ ಪ್ರಾಬ್ಲಮ್. ಹಂಗಿದ್ದಿದ್ರೆ ನಮ್ಮ ಅಜ್ಜಿ ತಾತ ಅವ್ರಿಗೆಲ್ಲ ಎಷ್ಟು ಜನ ಮಕ್ಕಳು ಅಲ್ವಾ? 8, 10, 12, 14 ರೈಟ್. ಅಲ್ಲಿ ಅಷ್ಟು ಡೆಲಿವರೀಸ್ ಅವ್ರು ಹೆಂಗ್ ಸಿಸೇರಿಯನ್ ಅಲ್ಲ, ಯಾವುದೂ ಇಲ್ಲ. ಆಯ್ತಾ. ಎಪಿಡ್ಯೂರಲ್ ಇಲ್ಲ, ಸಿಸೇರಿಯನ್ ಇಲ್ಲ, ಏನೂ ಇಲ್ಲ. ಬರ್ತಾ ಬರ್ತಾ ಅದು ಆಕ್ಚುಲಿ ಈಸಿ ಆಗ್ತಾ ಹೋಗುತ್ತೆ. ದೇ ಆರ್ ಏಬಲ್ ಟು ಮ್ಯಾನೇಜ್ ದ್ಯಾಟ್. ಅದಕ್ಕೆ ಅವರು ದೇ ವರ್ ಗೋಯಿಂಗ್ ಫಾರ್ ಇಟ್ ಅಲ್ವಾ. ಓಕೆ, ಇರ್ಲಿ ಇರ್ಲಿ, ಇನ್ನೊಂದಿರ್ಲಿ, ಮತ್ತೊಂದಿರ್ಲಿ, ಒಂದ್ ದೊಡ್ಡದಾಗ್ತಾ ಇದ್ದಾಗೆ ಇನ್ನೊಂದು. ಅದು ಆಕ್ಚುಲಿ ಫೀಲ್ ಆಸ್ ಅ ಪೇರೆಂಟ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಒಂದ್ ಮಗು ದೊಡ್ಡದಾಗ್ತಾ ಇದ್ದಾಗ ಅಯ್ಯೋ ಪುಟಾಣಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಅಂತ ಅನ್ಸುತ್ತೆ. ಆಮೇಲೆ ಹೋಗ್ಲಿ ಬಿಡು, ಇನ್ನೊಂದು ಇರ್ಲಿ. ಆಯ್ತಾ. ಆ ಮಗು ಇನ್ನೂ ಸ್ವಲ್ಪ ದೊಡ್ಡದಾಗ್ತಾ ಇದೆ, ಅಯ್ಯೋ ಇದೇನ್ ಹಿಂಗೆ ಕಿರ್ಚಾಡ್ತವೆ, ಇನ್ನೊಂದ್ ಪುಟ್ಟ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವಾ. ಸೊ ಅಷ್ಟು ಎಷ್ಟು ಪುಟಾಣಿ ಮಕ್ಳಿರ್ತಾರೋ ಅಷ್ಟು ಖುಷಿ ಅಲ್ವಾ. ಆ ಖುಷಿಗೋಸ್ಕರ ಇದೇನು ಅಲ್ಲ. ಆಯ್ತಾ. ಡೆಲಿವರಿ ಪೇನ್ ಅನ್ನೋದು ನಿಜವಾಗ್ಲೂ ಏನು ಅಲ್ಲ. ಅದು ಒಂದು ಹ್ಯಾಪಿನೆಸ್ ಇದೆಯಲ್ಲ, ಅಲ್ಟಿಮೇಟ್ ಹ್ಯಾಪಿನೆಸ್. ಮಗು ಹೊರಗಡೆ ಬಂದ ತಕ್ಷಣ ನಮ್ಮನ್ನ ಹಗ್ ಮಾಡೋದಾಗಿರ್ಬೋದು, ಮಗುನ ಮಡ್ಲಲ್ಲಿ ಇಟ್ಕೊಳ್ಳೋದು, ಅದನ್ನ ನೆನೆಸ್ಕೊಂಡ್ರೇನೆ ಖುಷಿ. ಆಯ್ತಾ. ಸೊ ನಾನ್ ಹೇಳೋದೇನಂದ್ರೆ ರಕ್ಷಿತಾ ಅವರೇ, ಪ್ಲೀಸ್ ಡೋಂಟ್ ಥಿಂಕ್ ಅಬೌಟ್ ದ ಡೆಲಿವರಿ ಪ್ರಾಸೆಸ್ ಅದೆಲ್ಲಾನು. ಜಸ್ಟ್ ನಿಮ್ಮ ಬ್ರೀತಿಂಗ್ ಟೆಕ್ನಿಕ್ಸ್ ಬಗ್ಗೆ ಅದನ್ನ ಪ್ರಾಕ್ಟೀಸ್ ಮಾಡಿ. ಬ್ರೀದಿಂಗ್ ಏನ್ ಮಾಡ್ಬೇಕು ಪ್ರಾಕ್ಟೀಸ್ ಮಾಡಿ. ಪುಷಿಂಗ್ ಮಾತ್ರ ಯಾರು ಪ್ರಾಕ್ಟೀಸ್ ಮಾಡಬೇಡಿ. ಅದನ್ನ ಬಿಟ್ಟು ಕೋಪ್ ಅಪ್ ಮಾಡೋದಕ್ಕೆ ಬ್ರೀದಿಂಗ್ ಟೆಕ್ನಿಕ್ಸ್ ಪ್ರಾಕ್ಟೀಸ್ ಮಾಡಿ. ಪ್ಲಸ್ ಇನ್ನೂ ಹೇಳ್ಕೊಡ್ತೀನಿ ನಾನು, ಬಾಚಿಣಿಕೆ. ಆಯ್ತಾ. ಬಾಚಿಣಿಕೆ ಇಟ್ಕೊಂಡು ಕಾಂಟ್ರಾಕ್ಷನ್ ಬಂದಾಗ ಪ್ರೆಸ್ ಮಾಡೋದು. ಆಯ್ತಾ. ಇದು ರಿಲ್ಯಾಕ್ಸ್ ಆಗುತ್ತೆ. ಸೊ ಈ ತರ ನೀವು ಅಲ್ಲಿ ತನಕ, ಅಂಡ್ ಪುಷಿಂಗ್ ಟೈಮ್ ಅಲ್ಲಿ ಮಾತ್ರ ನಿಮ್ಗೆ ಅಲ್ಟಿಮೇಟ್ ಪೇನ್ ಅನ್ನೋದು ಆಗೋದು. ಆಯ್ತಾ. ಅದು ಓನ್ಲಿ 1 or 2 seconds ಅಷ್ಟೇ, ಸೆಕೆಂಡ್ಸ್. ಆಯ್ತಾ. ಸೊ ಸೆಕೆಂಡ್ಸ್ ಅಷ್ಟೇ. ಅಷ್ಟಕ್ಕೋಸ್ಕರ ನಾವು ಇಡೀ ಪ್ರೆಗ್ನೆನ್ಸಿಲಿ ಯಾಕೆ ಭಯ ಪಟ್ಕೋಬೇಕು? ಹೆಂಗೋ ಒಂದಾಗುತ್ತೆ. ಆಕ್ಚುಲಿ ಅಲ್ಲಿ ಅನಸ್ತೇಶಿಯಾ ಕೊಡ್ತಾರೆ ಎಷ್ಟೋ ಸರಿ. ಆಯ್ತಾ. ಸೊ ಇನ್ನೇನು ಇದು ಮಗು ಹೊರಗೆ ಬರುವಾಗ ಅವಾಗಷ್ಟೇ, ಆ ತಲೆ ಒಂದ್ ಹೊರಗೆ ಬರೋ ತನಕ ಅಷ್ಟೇ ನಮ್ಗೆ ಪೇನ್ ಆಗೋದು. 1 or 2 seconds ಅಷ್ಟೇ ಹೇಳ್ತಾ ಇದ್ದೀನಲ್ವಾ. ಸೊ ಅದ್ರಲ್ಲೂ ಒಂದೊಂದ್ಸರಿ ಏನ್ ಮಾಡ್ತಾರೆ, ಅಕಸ್ಮಾತ್ ಕಟ್ ಮಾಡೋದಾದ್ರೆ ಏನ್ ಮಾಡ್ತಾರೆ, ಅನಸ್ತೇಶಿಯಾ ಕೊಟ್ಬಿಡ್ತಾರೆ. ಅವಾಗ ಅದು ಕೂಡ ಫೀಲ್ ಆಗಲ್ಲ ಎಷ್ಟೋ ಸರಿ. ನನ್ ಸೆಕೆಂಡ್ ಡೆಲಿವರಿಲಿ ಪೂರ್ತಿ ಮಗು ಆಚೆ ಬರ್ತೆ, ಅವರೇ ಬೇಡ ಬೇಡ ಪುಷ್ ಮಾಡ್ಬೇಡಿ ಅಂತ ಇದಾರೆ. ಅಂದ್ರೆ ಯಾರು ಇರ್ಲಿಲ್ಲ ಇಟ್ಕೊಳ್ಳೋದು, ನಾನು ಹೇಳಿದ್ದೆ ಅನ್ಸುತ್ತೆ ಅಲ್ವಾ. ಸೊ ಯಾರು ಇರ್ಲಿಲ್ಲ ಡೆಲಿವರಿ ರೂಮ್ ಅಲ್ಲಿ, ಇಬ್ರೇ ಇದ್ದಿದ್ದು. ಸೊ ಅವರು ಗ್ಲೌಸ್ ಹಾಕೊಳ್ಳೋಕೆ ಸ್ವಲ್ಪ ಲೇಟ್ ಆಗ್ತಾ ಇತ್ತು, ಅದಕ್ಕೆ ಪುಷ್ ಮಾಡ್ಬೇಡಿ ಮಾಡ್ಬೇಡಿ ಅಂತ. ಇಟ್ ವಾಸ್ ಕಮಿಂಗ್ ವೆರಿ ಈಸಿಲಿ. ನಂಗೆ ಅದು ಕೂಡ ಫೀಲ್ ಆಗ್ಲಿಲ್ಲ ಸೆಕೆಂಡ್ ಟೈಮ್. ಆಯ್ತಾ. ರಿಂಗ್ ಆಫ್ ಫೈರ್ ಅಂತ ಕರಿತೀವಿ ನಾವು ಅದನ್ನ. ಅಂದ್ರೆ ಅಲ್ಲಿ ತುಂಬಾ ಬರ್ನಿಂಗ್ ಸೆನ್ಸೇಷನ್ಸ್ ಆಗುತ್ತೆ, ಅಥವಾ ತುಂಬಾ ಅಲ್ಟಿಮೇಟ್ ಪೇನ್ ಆಗುತ್ತೆ. ಬಟ್ ಅದು ಸೆಕೆಂಡ್ ಟೈಮ್ ಅಲ್ಲಿ ನಂಗೆ ಇರ್ಲೇ ಇಲ್ಲ. ಈಸಿಲಿ ಇಟ್ ವಾಸ್ ಕಮಿಂಗ್ ಔಟ್. ಆಯ್ತಾ. ಅವ್ರಿಗೆ ನಂಬಕ್ ಆಗ್ಲಿಲ್ಲ. ಆಕ್ಚುಲಿ ಅಲ್ಲಿ ಡೆಲಿವರಿ ರೂಮ್ ಅಲ್ಲಿ ಇದ್ದವರು 3 ಜನ ಇದ್ರು. ಒಬ್ರು ಆಯಾ, 2 ನರ್ಸ್ ಇದ್ರು. ಒಬ್ರು ಚೆಕ್ ಮಾಡಿದ್ರು, ಇನ್ನ ಲೇಟ್ ಇದೆ ಅಂತ ಏನೋ ಹೇಳಿದ್ರು ಅನ್ಸುತ್ತೆ. ಇನ್ನೊಬ್ರು ಹೋಗಿ ಪ್ರಿಂಟ್ ಔಟ್ ತಗೊಂಬರಕ್ ಹೋದ್ರು, ಏನೋ ಬೇಕು ಅಂತ ಹೇಳಿ. ಆ ಪ್ರಿಂಟ್ ಔಟ್ ತಗೊಂಡ್ ಬರೋ ಅಷ್ಟ್ರಲ್ಲಿ ನನ್ನ ಡೆಲಿವರಿ ಹೋಗಿತ್ತು. ಆಯ್ತಾ. ಸೊ ಇಟ್ ವಾಸ್ ಲೈಕ್ ಅಷ್ಟು ಫಾಸ್ಟ್ ಆಗಿ. ಸೊ ಅದು ಸೆಕೆಂಡ್ ಟೈಮ್ ಹೇಳ್ತಾರೆ. ಫಸ್ಟ್ ಟೈಮ್ ಅಷ್ಟೊಂದು ಫಾಸ್ಟ್ ಆಗಿ ಆಗಲ್ಲ, ಇಟ್ ನೀಡ್ಸ್ ಎಫರ್ಟ್. ಆಯ್ತಾ. ಬಟ್ ಅದನ್ನೆಲ್ಲ ಮಾಡೋಕ್ ನಿಮಗೆ ಶಕ್ತಿ ಇದೆ, ಎಲ್ಲರಿಗೂ ಇದೆ. ಆಯ್ತಾ. ಓಕೆ, ಏನೋ ಕೇಳ್ತಾ ಇದ್ರಿ ರಕ್ಷಿತಾ.
ಏನಾದ್ರು ಹೇಳ್ಬೇಕಾ? ಇಲ್ಲ ಮ್ಯಾಮ್. ಓಕೆ, ಸೊ ಯು ಕ್ಯಾನ್ ಹ್ಯಾಂಡಲ್, ಏನ್ ತೊಂದರೆ ಇಲ್ಲ ಆಯ್ತಾ. ಈ ಬ್ರೀದಿಂಗ್ ಟೆಕ್ನಿಕ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ ಅಂಡ್ ಏನು ಬೇಕು ಅದನ್ನ ಜಾಸ್ತಿ ವಿಜುವಲೈಸ್ ಮಾಡ್ತಾ ಹೋಗಿ ಆಯ್ತಾ. ಅಲ್ಟಿಮೇಟ್ಲಿ ನಿಮ್ಮ ಮಗು ಹೆಲ್ದಿಯಾಗಿ ನಿಮ್ಮ ಕೈ ಸೇರುತ್ತಲ್ಲ, ಅದನ್ನ ವಿಜುವಲೈಸ್ ಮಾಡ್ತಾ ಬನ್ನಿ. ಓಕೆ. ಹ್ಮ್. So, ಆ ಒಂದು ಖುಷಿ ಇದೆಯಲ್ಲ, ಅದು ಇದೆಲ್ಲದನ್ನು ಮರ್ಸುತ್ತೆ ನಿಜವಾಗ್ಲು ಆಯ್ತಾ. ಬಟ್ ನಾವು ಅದನ್ನ ಮಾಡಲ್ಲ, ಅದೇ ಪ್ರಾಬ್ಲಮ್ ಆಗಿರೋದು ಆಯ್ತಾ. ಇದು ಸ್ವಲ್ಪ ಕಷ್ಟ ಆಗುತ್ತೆ. ಐ ಆಮ್ ನಾಟ್ ಟೆಲಿಂಗ್ ಈಸಿ ಆ ಥರ ಅಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಪದೇ ಪದೇ ಆ ಥರ ಡೆಲಿವರಿ ಥಾಟ್ಸ್ ಬರಬಹುದು. ಆದ್ರೂ ಅದನ್ನ ಮೀರಿ ನೀವು ಮಗು ಕಡೆಗೆನೆ, ಮಗು ವಿಜುವಲೈಸೇಷನ್ಗೆನೆ ಟಕ್ಕಂತ ನಿಮಗೆ ಗೊತ್ತಾಗ್ಬೇಕು, ಓ ನಾನು ಪ್ಯಾನಿಕ್ ಆಗ್ತಾ ಇದ್ದೀನಿ, ನಂಗೇನೋ ಭಯ ಆಗ್ತಾ ಇದೆ, ಟಕ್ಕಂತ ಚೇಂಜ್ ಮಾಡ್ಕೊಂಡ್ಬಿಡ್ಬೇಕು ಆಯ್ತಾ, ಸ್ವಿಚ್ ಆಯ್ತಾ. ಸೊ ಪ್ರಾಬ್ಲಮ್ ಕಡೆ ಎಲ್ಲ ಸೊಲ್ಯೂಷನ್ ಕಡೆ ಆಯ್ತಾ. ಸೊ ಏನು ಪ್ರಾಸೆಸ್ ಕಡೆ ಎಲ್ಲ ರಿಸಲ್ಟ್ ಕಡೆ ನನ್ನ ಫೋಕಸ್ ಇರುತ್ತೆ ಆಯ್ತಾ. ಇದನ್ನ ಮಾಡಿ ಆ್ಯಂಡ್ ಸರೆಂಡರ್. ಮುಂದೆ ಏನಾಗುತ್ತೋ ಬಿಡುತ್ತೋ ಯಾರಿಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಸುಮ್ಮನೆ ಇವತ್ತು ಮಾತಾಡ್ತಾ ಇದ್ದೀನಿ, ನಾಳೆ ಕ್ಲಾಸ್ ಇರುತ್ತೋ ಅಥವಾ ಇರಲ್ವೋ, ಯಾರಿರುತ್ತೆ ಏನೂ ಗೊತ್ತಿಲ್ಲ ಆಯ್ತಾ. ಸುಮ್ಮನೆ ಎಲ್ಲಾನು ಅಸಂಪ್ಷನ್ ಮಾಡಿಕೊಂಡು ನಾವು ಎಲ್ಲ ಒಂದು ಪ್ರೆಡಿಕ್ಷನ್ ಮೇಲೆ ಲೈಫಲ್ಲಿ ಹೋಗ್ತಾ ಇರೋದು. ಸೊ ಯಾಕೆ ಯಾವ್ದು ನಮ್ಮ ಕೈಲಿ ಇರೋದನ್ನ ಮಾತ್ರ ನಾವು ತಲೆ ಕೆಡಿಸ್ಕೊಳ್ಳೋಣ, ನಮ್ಮ ಕೈಲಿ ಯಾವ್ದಿಲ್ಲ ಅದನ್ನೆಲ್ಲ ಬಿಟ್ಬಿಡಿ. ಓಕೆ, ಸರಿ ಆಯ್ತು. ಟೈಮ್ ಕೂಡ ಆಗಿದೆ, ಅಲ್ಲಿ ಎಂಡ್ ದ ಸೆಷನ್ ಆಯ್ತಾ. ಪಾಪ ಸುಷ್ಮಿತಾ ಅವ್ರೇನೋ ಕೇಳಬೇಕು ಅಂತಿದ್ರು, ಅವರು ಲಾಗೌಟ್ ಆಗ್ಬಿಟ್ರು ಅನ್ಸುತ್ತೆ. ಮ್ಯಾಮ್ ಐ ಮೀನ್ ಮೀಟಿಂಗ್ ಕಾಂಟ್ ಟಾಕ್, ಐ ವಾಂಟ್ ಶೇರ್. ಓಕೆ, ಸೊ ಅವರು ಮೀಟಿಂಗ್ ಅಲ್ಲಿ ಇದ್ದಾರೆ ಅಂತ ಹೇಳಿದ್ರು. ಸೊ ಆಮೇಲೆ ಅಟ್ಲೀಸ್ಟ್ ಯಾವಾಗಾದ್ರೂ ಅವ್ರ ಹತ್ರ ಏನೋ ಶೇರ್ ಮಾಡೋದಿದೆಯಂತೆ, ಅವ್ರ ಹತ್ರ ಕೇಳೋಣ. ಓಕೆ, ಮೇ ಬಿ ಆಫೀಸಲ್ಲಿ ಇರ್ಬೇಕು ಅವರು. ಇಟ್ಸ್ ಓಕೆ. ಸರಿ, ಎಲ್ಲಾರು ಏನಾದರೂ ಕ್ವೆಶನ್ಸು, ಡೌಟ್ಸು, ಫಿಯರ್ಸ್ ಏನಿದ್ರು ನಂಗೆ ಮೆಸೇಜ್ ಮಾಡಿ, ಐ ರಿಪ್ಲೈ. ಓಕೆ, ಆಲ್ ದಿ ವೆರಿ ಬೆಸ್ಟ್. ಬೈ ಬೈ, ಟೇಕ್ ಕೇರ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಓಕೆ. ಥ್ಯಾಂಕ್ ಯು ಮ್ಯಾಮ್.